ಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಂದಿನಿಂದ 7 ದಿವಸಗಳ ಕಾಲ ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ರಚನೆ ಮಾಡಿಕೊಟ್ಟಂತಹ ಮಾನವ ಕುಲದ ದೊಡ್ಡ ಆಸ್ತಿಯಂತೆ ಇರುವಂತಹ ಗ್ರಂಥ ಅಂತ ಹೇಳಿದರೆ ಅದು ಮಹಾಭಾರತ. ಅಂತಹ ಮಹಾಭಾರತದ ಮೊದಲ ಪರ್ವ ಆದಿಪರ್ವದ ಪ್ರವಚನ 7 ದಿವಸ ನಡೆಯಲಿಕ್ಕೆ ಇದೆ. ಈ 7 ದಿವಸಗಳ ಪ್ರವಚನ ನಿರ್ವಿಘ್ನವಾಗಿ ನಡೆಯಲಿ ಅಂತ ಆ ಗಣಪತ್ಯಂತರ್ಗತನಾದಂತಹ ವಿಶ್ವಂಭರ ರೂಪಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಈ ಗ್ರಂಥದ ಹೆಸರೇನು ಅಂತ ಹೇಳಿದರೆ ಮಹಾಭಾರತ ಅಂತ. ಮಹಾಭಾರತ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ ವೇದವ್ಯಾಸರೇ ಹೇಳುವಂತೆ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅಂತ ಮಹಾಭಾರತ ಶಬ್ದದ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಮಹಾಭಾರತ ಅಂತ ಯಾಕೆ ಹೆಸರು ಅಂತ ಹೇಳಿದರೆ ಒಂದು ಮಹಾ ಅಂತ ಹೇಳಿದರೆ ಮಹತ್ವ, ಅಷ್ಟು ಈ ಗ್ರಂಥದಲ್ಲಿ ಹೇಳಿರುವಂತಹ ಒಂದೊಂದು ವಿಷಯಗಳಿಗೆ, ಒಂದೊಂದು ಶ್ಲೋಕಗಳಿಗೆ, ವಾಕ್ಯಗಳಿಗೆ, ಪದಗಳಿಗೆ ಅಷ್ಟು ಮಹತ್ವ ಇದೆ. ಅದೇ ರೀತಿಯಾಗಿ ಭಾರತ, ಭಾರ ಜಾಸ್ತಿ, ತೂಕ ಜಾಸ್ತಿ. ಯಾಕೆಂದರೆ ಮಹಾಭಾರತ ಅದು 1000 ಗ್ರಂಥಗಳ ಶ್ಲೋಕ ಅಲ್ಲ, ಸಮಗ್ರವಾಗಿ ಮಹಾಭಾರತ 1,00,000 ಶ್ಲೋಕಾತ್ಮಕವಾದಂತಹ ಅತಿ ದೊಡ್ಡ ಗ್ರಂಥ ಅದು ಮಹಾಭಾರತ ಗ್ರಂಥ. ಹಾಗಾಗಿ ಮಹತ್ವವೂ ಜಾಸ್ತಿ, ಈ ಕಡೆ ಭಾರ ತೂಕವೂ ಜಾಸ್ತಿ. ಹಾಗಾಗಿ ಇದಕ್ಕೆ ಮಹಾಭಾರತ ಎಂಬುದಾಗಿ ಹೆಸರನ್ನು ಇಟ್ಟಿದ್ದಾರೆ. ಇನ್ನೊಂದು ಕಡೆ ಕೇಳುವಂತೆ ಹಿಂದೆ ಭಾರತಂ ಸರ್ವವೇದಾಶ್ಚ ತುಲಾಮಾರೋಪಿತಾ ಪುರ ಅಂತ ಹಿಂದೆ ಋಷಿಮುನಿಗಳಲ್ಲಿ ಒಂದು ವಿವಾದ ಉಂಟಾಯಿತು ಅಂತೆ. ಏನು ಅಂದರೆ ಯಾವುದು ಶ್ರೇಷ್ಠ ಅಂತ. ಒಂದು ಕಡೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬಂತಹ 4 ವೇದಗಳು, ಇನ್ನೊಂದು ಕಡೆ ಮಹಾಭಾರತ ಗ್ರಂಥ. ವೇದಗಳು ಶ್ರೇಷ್ಠನೋ ಮಹಾಭಾರತ ಶ್ರೇಷ್ಠನೋ ಅಂತ ಇಲ್ಲಲ್ಲೂ ಕೂಡ ಚರ್ಚೆ ಪ್ರಾರಂಭ ಆಯಿತು ಅಂತೆ. ಕೆಲವೊಬ್ಬರು ಮಹಾಭಾರತ ಶ್ರೇಷ್ಠ ಅಂತ, ಇನ್ನು ಕೆಲವರು ಹೇಳಿದರು ಇಲ್ಲ ವೇದಗಳು ಶ್ರೇಷ್ಠ, ಯಾಕಂದರೆ ಅದು ಅಪೌರುಷೇಯ ಅಂತ. ಇಲ್ಲ, ಇದನ್ನು ಸಾಕ್ಷಾತ್ ಪರಮಾತ್ಮನೇ ರಚನೆ ಮಾಡಿದ್ದಾನೆ, ಹಾಗಾಗಿ ಮಹಾಭಾರತ ಶ್ರೇಷ್ಠ ಅಂತ ಕೆಲವರು. ಆವಾಗ ಎಲ್ಲರೂ ಕೂಡ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತೆ. ನಾವೆಲ್ಲರೂ ಕೂಡ ಸೇರಿ ತುಲಾದಲ್ಲಿ, ತಕ್ಕಡಿಯಲ್ಲಿ ಹಾಕೋಣ. ತಕ್ಕಡಿಯ ಒಂದು ಭಾಗದಲ್ಲಿ ಎಲ್ಲ ವೇದಗಳು, ಇನ್ನೊಂದು ಭಾಗದಲ್ಲಿ ಯಾವುದು ಮಹಾಭಾರತ ಗ್ರಂಥ ಒಂದೇ. ಯಾವುದು ಜಾಸ್ತಿ ತೂಕ ಜಾಸ್ತಿಯೋ ಅದನ್ನು ನಾವು ಶ್ರೇಷ್ಠ ಅಂತ ತೀರ್ಮಾನ ಮಾಡೋಣ ಅಂತ ಹೇಳ್ತಾರಂತೆ. ಆವಾಗ ಯಾವುದು ಮೇಲೆ ಬಂತು, ಯಾವುದು ಗೆದ್ದಿತು ಅಂತ ಹೇಳಿದರೆ ಮಹಾಭಾರತ ಗ್ರಂಥ ಅದು ಕೆಳಗಡೆ ಬಂದು ಅದರ ತೂಕ ಜಾಸ್ತಿಯಾಗಿ ಅದು ಶ್ರೇಷ್ಠ ಎಂಬುದಾಗಿ ಜಗತ್ತಿಗೆ ತಾನು ಸಾರಿತು ಎಂಬುದಾಗಿ ಹೇಳುತ್ತೆ. ಅಂದರೆ ತಾತ್ಪರ್ಯ ಎಲ್ಲ ವೇದಗಳಿಗಿಂತಲೂ ಶ್ರೇಷ್ಠವಾದಂತಹ
ವೇದಾದಪಿ ಪರಂ ಚಕ್ರೇ ಭಾರತಂ ವೇದಮುತ್ತಮಂ ಅಂತ ವೇದಗಳಿಗಿಂತಲೂ ಕೂಡ ಶ್ರೇಷ್ಠವಾದಂತಹ ಗ್ರಂಥ ಅದು ಮಹಾಭಾರತ, ಪಂಚಮ ವೇದ ಎಂಬುದಾಗಿ ಪ್ರಖ್ಯಾತವಾಗಿದೆ. ಯಾಕೆ ಅಂದರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ. ವೇದ ಉಕ್ತ ವೇದ ಅನುಕ್ತ, ವೇದದಲ್ಲಿ ಹೇಳಿರುವಂತಹ ಅಂಶಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ, ಮಹಾಭಾರತ ಗ್ರಂಥದಲ್ಲಿ ಹೇಳಿದ್ದಾರೆ. ವೇದದಲ್ಲಿ ತದನುಕ್ತ, ವೇದದಲ್ಲಿ ಹೇಳದೇ ಇರುವಂತಹ ಅನೇಕ ರಹಸ್ಯವಾದಂತಹ ಪ್ರಮೇಯಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ, ಮಹಾಭಾರತದಲ್ಲಿ ಹೇಳಿದ್ದಾರೆ. ಹಾಗಾಗಿ ಎಲ್ಲ ವೇದಗಳಲ್ಲಿ ಹೇಳಿರುವಂತಹ ಪ್ರಧಾನ ಅಂಶಗಳನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ನಮಗೆ ವೇದವ್ಯಾಸ ದೇವರು ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಮಹಾಭಾರತ ಗ್ರಂಥವೇ ಶ್ರೇಷ್ಠ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಕೂರ್ಮ ಪುರಾಣ, ಮಹಾಕೂರ್ಮ ಪುರಾಣ ಅಂತ. ಅದರಲ್ಲಿ ಹೇಳ್ತಾರೆ ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂ ಚ ತದ್ವಯಂ ಅಂತ. ಸಕಲ ಶಾಸ್ತ್ರ ಗ್ರಂಥಗಳಲ್ಲಿ ಅತ್ಯಂತ ಶ್ರೇಷ್ಠ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ಮಹಾಭಾರತ. ಮಹಾಭಾರತವನ್ನು ಪ್ರತಿಯೊಬ್ಬರಿಂದಲೂ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? 1,00,000ದಷ್ಟು ವಿಸ್ತೀರ್ಣವಾದಂತಹ ದೊಡ್ಡ ಗ್ರಂಥ. ಇವತ್ತು ನಮಗೆ ಭಾಗವತವನ್ನೇ ನೋಡಲಿಕ್ಕಾಗೋದಿಲ್ಲ. ಭಾಗವತ ಇರುವುದು ಮಹಾಭಾರತಕ್ಕೆ ಹೋಲಿಸಿದರೆ ಕೇವಲ 18,000 ಶ್ಲೋಕ, ಅದರ 5ನೇ 1 ಭಾಗವೂ ಕೂಡ ಇಲ್ಲ. ಅದನ್ನೇ ನಮಗೆ ಸಮಗ್ರ ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹದರಲ್ಲಿ ಸಮಗ್ರ ಮಹಾಭಾರತವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಅದಕ್ಕೆ ಹೇಳ್ತಾರೆ ಭಾರತೆ ಗೀತಿಕಾವರ ಅಂತ. ಮಹಾಭಾರತದ ಸಾರ ರೂಪದಂತೆ ಇರುವುದು ಯಾವುದು ಅಂದರೆ ಪ್ರಧಾನವಾಗಿ 2 ಅಂತೆ. ಒಂದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಹಾಗಾಗಿ ಸಮಗ್ರ ಮಹಾಭಾರತವನ್ನು ಅಧ್ಯಯನ ಮಾಡಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿಗಳು ಕನಿಷ್ಠ ಇವೆರಡನ್ನಾದರೂ ಕೂಡ ಅಧ್ಯಯನ ಮಾಡಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಮಹಾಭಾರತಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮಹಾಭಾರತವನ್ನು ಕನಿಷ್ಠ ಜೀವನದಲ್ಲಿ 1 ಬಾರಿಯಾದರೂ ಕೂಡ ಅಧ್ಯಯನ ಮಾಡಲೇಬೇಕು. ಈ ರೀತಿಯಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಎಂಬುದಾಗಿ ಹೇಳ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಹೇಳುವಂತೆ ಮಹಾಭಾರತದಲ್ಲಿ ಒಂದೊಂದು ಶ್ಲೋಕಕ್ಕೆ ಕನಿಷ್ಠ 10 ಅರ್ಥಗಳಿವೆ ಎಂಬುದಾಗಿ ಹೇಳ್ತಾರೆ. ನಾವು ವಿಷ್ಣು ಸಹಸ್ರನಾಮದ ಬಗ್ಗೆ ಕೇಳ್ತೇವೆ. ವಿಷ್ಣು ಸಹಸ್ರನಾಮದ ಒಂದೊಂದು ಪದಕ್ಕೆ 100 ಅರ್ಥ ಅಂತ ಕೇಳ್ತೇವೆ. ಇದೇ ಮಹಾಭಾರತದ ಒಂದೊಂದು ಶ್ಲೋಕಕ್ಕೆ 1 ಅಲ್ಲ 2 ಅಲ್ಲ, ಕನಿಷ್ಠ 10 ಅರ್ಥ ಇದೆ ಎಂಬುದಾಗಿ, ಇದು ಕನಿಷ್ಠ ಮಿನಿಮಮ್ 10 ಅರ್ಥ ಇದೆ ಎಂಬುದಾಗಿ ಹೇಳ್ತಾರೆ. ಅಷ್ಟು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನಮಗೆ ಪಾಂಡವರ ಕೌರವರ ಜಗಳ ಅದು ಇದು ಎಂಬುದಾಗಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ರಹಸ್ಯವಾಗಿ ಒಳಗಡೆ ಹೊಕ್ಕು ಏಕಾಂತದಲ್ಲಿ ಕುಳಿತು ಅಧ್ಯಯನ ಮಾಡಿದಾಗ, ಚಿಂತನೆ ಮಾಡಿದಾಗ ವಿಶೇಷವಾಗಿ ಪರಮಾತ್ಮನನ್ನೇ ತಿಳಿಸಿಕೊಡುವಂತಹ ಗ್ರಂಥ ಅದು ಮಹಾಭಾರತ. ಇನ್ನೊಂದು ಕಡೆ ಹೇಳ್ತಾರೆ ಮಹಾಭಾರತ ಏನು ಹೇಳಿ ಕೊಟ್ಟಿದ್ದಾರೆ ಅಂತ. ಒಂದು ಕಡೆ ನೋಡಿದರೆ ಬರೀ ಈ ಅಣ್ಣ ತಮ್ಮಂದಿರ ಜಗಳ, ಪಾಂಡವರು ಕೌರವರು ವಿಷ ಹಾಕಿ ಕೊಲ್ಲೋದು, ಅರಗಿನ ಮನೆಯಲ್ಲಿ ಕೊಲ್ಲೋದು, ಅವರನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡೋದು, ಇದು ಒಂದು ಕಡೆ. ಇನ್ನೊಂದು ಕಡೆ ದುರ್ಯೋಧನ ರಾಜಕೀಯ, ಶಕುನಿಯ ರಾಜಕೀಯ. ಇನ್ನೊಂದು ಕಡೆ ಮತ್ತೆ ಬೇರೆ ಬೇರೆ ಕಥೆಗಳು, ನಾಯಿಯ ಕತೆ, ಆ ಕತೆ, ಈ ಕತೆ ಅಂತ ಏನೇನೋ ಕಥೆಗಳು ಬರ್ತಾ ಇರ್ತವೆ. ಇದು ಏನನ್ನು ಹೇಳಿ ಕೊಟ್ಟಿದೆ ಅಂತ ಮಹಾಭಾರತ. ಕೆಲವೊಬ್ಬರು ಹೇಳ್ತಾರೆ ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕಾದಿ ತಥಾಪರೆ ತಥೋ ಪರಿಚರಾದನ್ನೇ ಭಾರತಂ ಪರಿಚಕ್ಷತೆ ಅಂತ. ಮಹಾಭಾರತವನ್ನು ಭಾರತೀಯರು ಒಟ್ಟು 3 ದೃಷ್ಟಿಕೋನದಿಂದಾಗಿ ನೋಡ್ತಾರೆ ಎಂಬುದಾಗಿ ಹೇಳ್ತಾರೆ. ಯಾವುದು 3 ದೃಷ್ಟಿಕೋನಗಳು ಅಂತ ಹೇಳಿದರೆ, ಮೊದಲನೆಯದ್ದು ಮನ್ವಾದಿ ಕೇಚಿದ್ ಬ್ರುವತೆ ಅಂತ. ಮನ್ವಾದಿ ಅಂತ ಹೇಳಿದರೆ ಮನನೀಯವಾದಂತಹ, ಚಿಂತನೆ ಮಾಡಬೇಕಾದಂತಹ ಅನೇಕ ಗುಣಗಳು, ಒಳ್ಳೆಯ ಗುಣ ಕೆಟ್ಟ ಗುಣ, ಒಳ್ಳೆಯ ಗುಣಗಳ ಸಂಘರ್ಷ ಕೆಟ್ಟ ಗುಣಗಳ ಸಂಘರ್ಷ ಇದರಲ್ಲಿ ಇದೆ, ಅದು ಒಂದು ಅಂಶ ಅಂತ ಕೆಲವೊಬ್ಬರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಆಸ್ತಿಕಾದಿ ತಥಾಪರೆ ಅಂತ. ಪರಮ ಆಸ್ತಿಕರು, ಪರಮ ಸಾತ್ವಿಕರಾದಂತಹ ಪಾಂಡವರ ಚರಿತ್ರೆ ಇದು ಮಹಾಭಾರತದ ಪ್ರಧಾನ ಅಂಶ ಅಂತ ಕೆಲವರು ಹೇಳ್ತಾರೆ. ಆದರೆ ನಿಜವಾದದ್ದು ಯಾವುದು ಅಂತ ಹೇಳಿದ್ರೆ ತಥಾ ಉಪರಿಚರಾದನ್ನೇ ಅಂತ. ಉಪರಿಚರ ಅಂತ ಹೇಳಿದ್ರೆ ದೇವತೆಗಳು. ಆ ದೇವತೆಗಳಲ್ಲಿ ಶ್ರೇಷ್ಠ ಯಾರು? ಪರಮಾತ್ಮ ಶ್ರೀಕೃಷ್ಣ. ಮಹಾಭಾರತ ಪ್ರಧಾನವಾಗಿ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಹೇಳ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಇನ್ನೊಂದು ಕಡೆ ಹೇಳಬೇಕಾದ್ರೆ ಯದಿಹಾಸ್ತಿ ತದನ್ಯತ್ರ
ಎನ್ನೇ ಹಾಸ್ತಿ ನತತ್ಕ್ವಚಿತ್ ಎಂಬುದಾಗಿ. ಇವತ್ತು ಶಾಸ್ತ್ರ ಪ್ರಪಂಚ ತುಂಬ ದೊಡ್ಡದಿದೆ, ಅನೇಕ ನೂರಾರು ಗ್ರಂಥಗಳಿವೆ. ಅದರಲ್ಲಿ ಮಹಾಭಾರತ ಗ್ರಂಥದಲ್ಲಿ ಯಾವ ಯಾವ ಅಂಶಗಳನ್ನು ಯಾವ ಯಾವ ಉಪಾಸನೆಗಳನ್ನು ಮಹಾತ್ಮೆಯನ್ನು ಹೇಳಿದ್ದಾರೋ ಮಹಾಭಾರತದಲ್ಲಿ ಹೇಳಿದ್ದನ್ನೇ ಬೇರೆ ಕಡೆ ಹೇಳಿದ್ದಾರೆ. ಮಹಾಭಾರತದಲ್ಲಿ ಹೇಳಿದ್ದೇ ಬೇರೆ ಕಡೆ ಇರೋದು, ಮಹಾಭಾರತದಲ್ಲಿ ಹೇಳದೇ ಇರುವಂತಹ ಒಂದು ಅಂಶ ಬೇರೆ ಕಡೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನತತ್ ಕ್ವಚಿತ್ ಎಂಬುದಾಗಿ ಮಹಾಭಾರತದಲ್ಲಿ ಹೇಳದೇ ಇರುವಂತಹ ಒಂದು ಅಂಶ ಅದು ಇನ್ನೊಂದು ಗ್ರಂಥದಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳುವಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಗ್ರಂಥ. ಹಾಗಾಗಿ ಸುಮ್ಮನೆ ನಾವು ಮಹಾಭಾರತದ ಬಗ್ಗೆ ಮಹಾಭಾರತ ಮಹಾತ್ಮೆ ಅಂತ ಹೇಳ್ತಾ ಹೋದ್ರೇ ಒಂದು ವಾರ ಪ್ರವಚನ ಮಾಡ್ಬೋದು. ಹೇಗೆ ಒಂದು ಮೇರು ಪರ್ವತವನ್ನು ಪ್ರದಕ್ಷಿಣೆ ಬರೋದು ಎಷ್ಟು ಕಷ್ಟನೋ ಮಹಾಭಾರತದ ಮಹತ್ವವನ್ನು ಹೇಳೋದು ಕೂಡ ಅಷ್ಟೇ ವಿಸ್ತೀರ್ಣವಾದ, ಅಷ್ಟು ವೈಶಿಷ್ಟ್ಯಪೂರ್ಣವಾದಂತಹ ಗ್ರಂಥ. ಇಷ್ಟು ಮಾತ್ರ ಅಲ್ಲ, ಮಹಾಭಾರತದಲ್ಲಿ ಅದಕ್ಕೆ ಸಂಸ್ಕೃತದ ಭಾಷೆಯಲ್ಲಿ ಮಾತ್ರ ವ್ಯಾಖ್ಯಾನ ಬಂದಿಲ್ಲ, ಕನ್ನಡದಲ್ಲಿ ಕೂಡ ಅನೇಕ ಜನ ಅದನ್ನು ರಚನೆ ಮಾಡಿದ್ದಾರೆ. ಕುಮಾರವ್ಯಾಸ ಅಂತ ಪ್ರಸಿದ್ಧ ಕವಿ, 15ನೇ ಶತಮಾನದ ಕೊನೆಯಲ್ಲಿ ಆಗಿ ಹೋದಂತಹ ಕವಿ. ಅವನು ಕನ್ನಡದಲ್ಲಿ ಕರ್ನಾಟಕ ಭಾರತ ಚರಿತಾಮೃತ ಅಂತ ಆ ಮಹಾಭಾರತದ ಒಂದು ಚರಿತ್ರೆಯನ್ನು ಕನ್ನಡದಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದ ಪದ್ಯದ ರೂಪದಲ್ಲಿ. ಆ ಕುಮಾರವ್ಯಾಸ ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತಾನೆ, ಮಹಾಭಾರತದಲ್ಲಿ ಏನಿದೆ ಅಂತ. ಅವನು ಇನ್ನೊಂದು ಅಂಶವನ್ನು ಹೇಳ್ತಾನೆ. ಭಾರತದಲ್ಲಿ 2 ಪ್ರಧಾನ ಗ್ರಂಥಗಳು, ನಮ್ಮ ಇತಿಹಾಸವನ್ನು ತಿಳಿಸುವಂತಹ ಗ್ರಂಥಗಳು. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಇತಿಹಾಸ ಅಂದರೆ ಹೀಗೆ ನಡೆದಿತ್ತು ಅನ್ನುವಂತಹ ತಿಳಿಸುವಂತಹ ಗ್ರಂಥ, ಅದು ಇತಿಹಾಸ ಗ್ರಂಥಗಳು. ಈ ಕುಮಾರವ್ಯಾಸ ಹೇಳ್ತಾನೆ, ನಾನು ವಾಸ್ತವಿಕವಾಗಿ ಮೊದಲು ರಾಮಾಯಣದ ಬಗ್ಗೆ ಬರೀಬೇಕು ಅಂತ ಹೊರಟೆ, ಆದರೆ ರಾಮಾಯಣದ ಬಗ್ಗೆ ನಾನೊಬ್ಬ ಬರೆದಿದ್ದಲ್ಲ, ನನಗಿಂತ ಮುಂಚೆ ಸಾವಿರಾರು ಜನ ಬರೆದು ಹೋಗಿಬಿಟ್ಟಿದ್ದಾರೆ ರಾಮಾಯಣದ ಬಗ್ಗೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ಫಣಿರಾಯ ಅಂದರೆ ಶೇಷದೇವರು. ಶೇಷದೇವರು ಭೂಮಿಯನ್ನು ಹೊತ್ತಿದ್ದಾರೆ. ಶೇಷದೇವರಿಗೆ ಭೂಮಿಯನ್ನು ಹೊತ್ಕೊಂಡಿದ್ದಕ್ಕೆ ಭಾರ ಆಗಲಿಲ್ಲಂತೆ, ರಾಮಾಯಣದ ಬರೆದ ಕವಿಗಳನ್ನು ಹೊತ್ಕೊಂಡು ಭಾರ ಆಗಿಬಿಡ್ತು ಅಂತೆ. ಅಂದರೆ ಲೆಕ್ಕವಿಲ್ಲದಷ್ಟು ಕವಿಗಳು ರಾಮಾಯಣದ ಬಗ್ಗೆ ಬರೆದು ಹೋಗಿಬಿಟ್ಟಿದ್ದಾರೆ. ಆದರೆ ಮಹಾಭಾರತ ಗ್ರಂಥದ ಬಗ್ಗೆ ಬರೆದವರು ಕಮ್ಮಿ. ಹಾಗಾಗಿ ನಾನೇನು ಮಾಡ್ತಾ ಇದ್ದೇನೆ, ಈ ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂತಿಣಿಯ ರಘುವರ ಚರಿತ್ರೆಯ ಕಾಲಿಡಲು ತೆರಪಿಲ್ಲ ಅಂತ. ಅಂದರೆ ರಾಮಾಯಣದಲ್ಲಿ ಕಾಲಿಡಲಿಕ್ಕೆ ಜಾಗ ಇಲ್ಲ, ಅಷ್ಟು ತುಂಬ್ಕೊಂಡ್ಬಿಟ್ಟಿದೆ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ನಾನೇನು ಮಾಡಿದೆ, ಮಹಾಭಾರತ ಗ್ರಂಥವನ್ನು ಎತ್ತಿಕೊಂಡು ಅದಕ್ಕೆ ವ್ಯಾಖ್ಯಾನ ಬರೀಲಿಕ್ಕೆ ಶುರು ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಈ ಮಹಾಭಾರತ ಹೇಗಿದೆ ಅಂತ ಹೇಳಿದರೆ, ಹರಿಯ ಬಸರೊಳು ಅಖಿಲ ಲೋಕದ ವಿರಡ ಅಡಗಿ ಹವೋಲು ಭಾರತ ಶರದಿಯೊಳು ಅಡಗಿಯುವುದು ಅನೇಕ ಪುರಾಣ ಶಾಸ್ತ್ರಗಳು ಅಂತ. ಅಂದರೆ ಹೇಗೆ ಪರಮಾತ್ಮನ ಉದರದಲ್ಲಿ ಹೊಟ್ಟೆಯಲ್ಲಿ ಸಮಸ್ತ ಲೋಕಗಳು 14 ಲೋಕಗಳು ಇಟ್ಟುಕೊಂಡಿದ್ದಾನೋ, ಹಾಗೆ ಈ ಮಹಾಭಾರತ ತನ್ನ ಬಸೂರಿನಲ್ಲಿ ಹೊಟ್ಟೆಯಲ್ಲಿ ಸಮಸ್ತ ಶಾಸ್ತ್ರಗಳನ್ನು ಕೂಡ ಇಟ್ಟುಕೊಂಡಿದೆ ಎಂಬುದಾಗಿ ಕುಮಾರವ್ಯಾಸ ಹೇಳ್ತಾನೆ. ಅಂದರೆ ಪರಮಾತ್ಮನ ಹೊಟ್ಟೆಯಲ್ಲಿ ಎಲ್ಲವೂ ಇದೆ, ಪರಮಾತ್ಮನ ಹೊಟ್ಟೆಯಲ್ಲಿ ಇಲ್ಲದೇ ಇರುವಂತಹ ಲೋಕಗಳೇ ಇಲ್ಲ. ಹಾಗೆ ಮಹಾಭಾರತ ಗ್ರಂಥದಲ್ಲಿಯೂ ಕೂಡ ಇಲ್ಲದೇ ಇರುವಂತಹ ಒಂದು ಅಂಶವೇ ಇಲ್ಲ. ಶಾಸ್ತ್ರೀಯ ಪ್ರಪಂಚದಲ್ಲಿ ಯಾವ ಯಾವ ಪ್ರಧಾನ ಅಂಶಗಳು ಅಂತ ಇದ್ದಾವೋ ಆ ಎಲ್ಲ ಅಂಶಗಳು ಕೂಡ ಎಲ್ಲಿ ಇವೆ, ಮಹಾಭಾರತ ತನ್ನ ಶರಧಿಯಲ್ಲಿ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಮುಂದೆ ಹೇಳ್ತಾನೆ, ಅರಸುಗಳಿಗಿದು ವೀರ. ರಾಜರು ಪ್ರಧಾನವಾಗಿ ಇಷ್ಟಪಡೋದು ವೀರತ್ವವನ್ನು, ಪರಾಕ್ರಮವನ್ನು. ಈ ಮಹಾಭಾರತವನ್ನು ರಾಜರು ಓದಲಿಕ್ಕೆ ಶುರು ಮಾಡಿದರೆ ಇದರಲ್ಲಿ ಬರೀ ಪರಾಕ್ರಮದ ವಿಷಯಗಳೇ. ಪಾಂಡವರ ಪರಾಕ್ರಮ, ಕೃಷ್ಣನ ಪರಾಕ್ರಮ, ಜರಾಸಂಧ ಮುಂತಾದಂತಹ ಅನೇಕ ವೀರಾಧಿವೀರರ ಪರಾಕ್ರಮ ಇದೆ. ಇದು ಕ್ಷತ್ರಿಯರಿಗಾಯಿತು. ನಮಗೆ ಯಾರಿಗೆ, ಬ್ರಾಹ್ಮಣರಿಗೇನು ಬೇಕು? ಪರಮಾತ್ಮನ ತತ್ವ, ವೇದದ ಉಪನಿಷತ್ತು ಇವುಗಳ ಅರ್ಥ ಬೇಕು. ದ್ವಿಜರಿಗೆ ಪರಮ ವೇದದ ಸಾರ, ವೇದದ ಸಾರವನ್ನು ಗಟ್ಟಿಯಾಗಿ ನಮಗೆ ವೇದವ್ಯಾಸ ದೇವರು ತಂದು ಇದರಲ್ಲಿ ಕೊಟ್ಟಿದ್ದಾರೆ ಅಂತ. ಇನ್ನು ಕೆಲವೊಬ್ಬರು ಇರ್ತಾರೆ ಯೋಗಿಗಳು ಅಂತ. ಅಂದರೆ
ನಿರಂತರವಾಗಿ ಯೋಗ ಮಾಡ್ತಾ ಧ್ಯಾನ ಮಾಡ್ತಾ ಪರಮಾತ್ಮ ಚಿಂತನೆ ಮಾಡ್ತಾ ಇರ್ತಾರೆ. ಅವರಿಗೆ ಯೋಗೀಶ್ವರರ ತತ್ವ ವಿಚಾರ, ಅವರಿಗೆ ಬೇಕಾದಂಥ ತತ್ವವು ಕೂಡ ಏನು ಸಿಗುತ್ತೆ, ಮಹಾಭಾರತದಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಮಂತ್ರಿ ಜನಕ್ಕೆ ಬುದ್ಧಿಗುಣ, ಮಂತ್ರಿಗಳು ಅಂತ ಇರ್ತಾರೆ. ಮಂತ್ರಿಗಳಿಗೆ ಒಂದು ವೇಳೆ ರಾಜನಿಗೆ ಬುದ್ಧಿ ಎಷ್ಟು ಚುರುಕಾಗಿಲ್ಲದೆ ಹೋದರೂ ಪರವಾಗಿಲ್ಲ, ಮಂತ್ರಿಗಳಿಗೆ ಬುದ್ಧಿ ತುಂಬ ಚುರುಕಾಗಿರಬೇಕು ಅಂತ. ಯಾಕೆಂದರೆ ರಾಜನಿಗೆ ಉಪದೇಶ ಮಾಡುವವರು ಯಾರು, ಈ ಮಂತ್ರಿಗಳು. ಆ ಮಂತ್ರಿಗಳಿಗೆ ಬೇಕಾದಂತಹ ಶಾಸ್ತ್ರ ಎಂಬುದು ಕೂಡ ಇಲ್ಲಿದೆ, ಈ ಮಹಾಭಾರತದಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ವಿರಹಿಗಳ ಶೃಂಗಾರ ಶಾಸ್ತ್ರ ಬೇಕು ಅಂದರೆ ಅದು ಕೂಡ ಇದರಲ್ಲಿ ಇದೆ. ಹೀಗೆ ವಿದ್ಯಾ ಪರಿಣತರ ಅಲಂಕಾರ ಕಾವ್ಯಕ್ಕೆ ಗುರುವಿನಲು ರಚಿಸಿದ ಕುಮಾರವ್ಯಾಸ ಭಾರತವ ಅಂತ. ಈ ಕುಮಾರವ್ಯಾಸ ಯಾಕೆ ಕನ್ನಡದಲ್ಲಿ ಇದನ್ನು ರಚನೆ ಮಾಡಿದ ಅಂತ ಹೇಳಿದರೆ, ಇದರಲ್ಲಿ ಇಲ್ಲದೇ ಇರುವಂತಹ ಅಂಶಗಳೇ ಇಲ್ಲ. ವಿದ್ಯಾ ಪರಿಣತರಿಗೆ ಅಲಂಕಾರ ಕಾವ್ಯ. ಕೆಲವೊಬ್ಬರು ಇರ್ತಾರೆ ಈ ಕವಿಗಳು ಸಾಹಿತಿಗಳು ಅಂತ, ಕಾಳಿದಾಸ ಭೌಭೂತಿ ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಕವಿಗಳು. ಆ ಕಾಳಿದಾಸ ಮುಂತಾದಂತಹ ದೊಡ್ಡ ದೊಡ್ಡ ಕವಿಗಳು ಕೂಡ ಮಹಾಭಾರತವನ್ನು ಇಟ್ಟುಕೊಂಡು 10 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಚಿಕ್ಕ ಪುಟ್ಟ ಕೃತಿಗಳು, ಅದಕ್ಕೆ ಮೂಲ ಪ್ರೇರಣೆ ಯಾವುದು, ಮಹಾಭಾರತ. ಹೀಗೆ ಮಹಾಭಾರತ ಎಂಬುದು ಕೇವಲ ಒಬ್ಬರಿಬ್ಬರಿಗೆ ಮಾತ್ರ ಅಲ್ಲ, ಸಮಾಜದ ಎಲ್ಲ ಜನಾಂಗದವರಿಗೆ, ಎಲ್ಲ ವೃತ್ತಿಪರರಿಗೆ ಪ್ರೇರಣೆಯನ್ನು ಕೊಡುವಂತಹ ದೊಡ್ಡ ಶಾಸ್ತ್ರ ಅದು ಮಹಾಭಾರತ. ಹಾಗಾಗಿ ನಾನು ಏನು ಮಾಡಿದೆ, ಮಹಾಭಾರತವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಅಂತ ಆಯ್ದುಕೊಂಡೆ ಅಂತ ಪ್ರಸಿದ್ಧ ಕವಿಯಾದಂತಹ ಕುಮಾರವ್ಯಾಸ ಹೇಳ್ತಾನೆ. ಹಾಗಾಗಿ ಇದು ಮಹಾಭಾರತ ಏನೋ ಪರಮಾತ್ಮ ರಚನೆ ಮಾಡಿದ್ದಾನೆ ಅಂತ ಸುಮ್ಮನೆ ನಾವು ಮಾಧ್ವರು ಮಾತ್ರ ಅಪ್ಪಿಕೊಳ್ಳುವುದಲ್ಲ. ಸಮಾಜದ ಎಲ್ಲ ವರ್ಗದ ಆಸ್ತಿಕರು ಕೂಡ ಮಹಾಭಾರತವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಪಿಕೊಂಡೇ ಇರ್ತಾರೆ. ಕೆಲವೊಬ್ಬರು ಹೇಳ್ತಾರೆ ನಮಗೆ ಮಹಾಭಾರತ ಬೇಡ, ಅದೇ ಭಗವದ್ಗೀತೆ ಬೇಕು ಅಂತ. ಭಗವದ್ಗೀತೆ ಇರೋದೇ ಮಹಾಭಾರತದಲ್ಲಿ. ಹೀಗೆ ಬೇಡ ಬೇಡ ಅಂತ ಹೇಳಿದರೂ ಕೂಡ ಮಹಾಭಾರತ ಎಂಬುದು ಭಾರತೀಯರ ಜೀವನದಲ್ಲಿ ಅದು ಹಾಸುಹೊಕ್ಕಾಗಿದೆ. ಹೀಗೆ ಮಹಾಭಾರತ ನಾವೆಲ್ಲ ಕೇಳಿದಂತೆ 1,00,000 ಶ್ಲೋಕದಷ್ಟು ವಿಸ್ತೀರ್ಣವಾದದ್ದು. ಆದರೆ ಇವತ್ತು ನಮಗೆ ಅಷ್ಟು ಶ್ಲೋಕಗಳು ಸಿಗುವುದಿಲ್ಲ. ಸುಮಾರು ಈಗ 6-7 ವರ್ಷಗಳ ಹಿಂದೆ ಪರಮಪೂಜ್ಯ ಪರಿವಾರು ಶ್ರೀಪಾದರು, ವಿದ್ಯಾಧೀಶ ತೀರ್ಥ ಶ್ರೀಪಾದರು 100 ಜನ ವಿದ್ವಾಂಸರ ಗುಂಪನ್ನು ಕಟ್ಟಿಕೊಂಡು ಅನೇಕ ವರ್ಷಗಳ ಕಾಲ ದೀರ್ಘವಾದಂತಹ ಸಂಶೋಧನೆಯನ್ನು ಮಾಡಿ ವಾದಿರಾಜರು ಏನು ಲಕ್ಷಾಲಂಕಾರ ಅಂತ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ, ಟೀಕೆಯನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಶ್ಲೋಕಗಳನ್ನು ಸಂಗ್ರಹ ಮಾಡಿದ್ದಾರೆ. ಆದರೆ ಅದರಲ್ಲೂ ಕೂಡ ಕೆಲವೊಂದು 4-5 ಸಾವಿರ ಶ್ಲೋಕಗಳು ಹೆಚ್ಚು ಸಿಕ್ಕಿವೆ. ಇದು ಈಗಿನ ಸಮಸ್ಯೆ. ಇದು ಈಗಿನ ಸಮಸ್ಯೆ ಮಾತ್ರ ಅಲ್ಲ, 700 ವರ್ಷಗಳ ಹಿಂದೆ ಮಧ್ವಾಚಾರ್ಯರು, ವಾಯುದೇವರ ಅವತಾರರಾದಂತಹ ಮಧ್ವಾಚಾರ್ಯರು ಮಹಾಭಾರತ ಗ್ರಂಥವನ್ನು, ಮಹಾಭಾರತ ತಾತ್ಪರ್ಯ ನಿರ್ಣಯ ಅದನ್ನು ರಚನೆ ಮಾಡಬೇಕಾದರೂ ಕೂಡ ಅವರಿಗೆ ಈ ಸಮಸ್ಯೆ ಎದುರಾಗಿತ್ತು ಅಂತ ಸಾಕ್ಷಾತ್ ಮಧ್ವಾಚಾರ್ಯರೇ ಹೇಳ್ತಾರೆ. ಮಧ್ವಾಚಾರ್ಯರು ಮಹಾಭಾರತ ಗ್ರಂಥ ತಾತ್ಪರ್ಯ ನಿರ್ಣಯ ರಚನೆ ಮಾಡಬೇಕು. ರಚನೆ ಮಾಡಬೇಕಾದರೆ ಮೂಲ ಗ್ರಂಥ ಬೇಕು. ಮೂಲ ಗ್ರಂಥವನ್ನು ಹುಡುಕಲಿಕ್ಕೆ ಶುರು ಮಾಡ್ತಾರೆ. ಅವರೇ ತಮ್ಮ ಪ್ರಾರಂಭದಲ್ಲಿ ಹೇಳುವಂತೆ ಕಾಶ್ಮೀರ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಕೆಲವೊಂದು ಹಸ್ತಪ್ರತಿಗಳು ಸಿಗ್ತವೆ. ನಂತರ ಕೇರಳಕ್ಕೆ ಬರ್ತಾರೆ. ಆಂಧ್ರ ಪ್ರದೇಶ, ಒರಿಸ್ಸಾ ಮುಂತಾದಂತಹ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿಕೊಂಡು 100 ಮಹಾಭಾರತದ ತಾಳೆಗರಿ ಗ್ರಂಥಗಳನ್ನು, ಮ್ಯಾನಸ್ಕ್ರಿಪ್ಟ್ಗಳನ್ನು ತಮ್ಮ ಮುಂದೆ ತಂದಿಡ್ತಾರೆ ಅಂತೆ. ಒಂದರಲ್ಲಿ ಇದ್ದಂತೆ ಇನ್ನೊಂದರಲ್ಲಿ ಇಲ್ಲ. ಒಂದು ತಾಳೆಗರಿಗಳಲ್ಲಿ 1,30,000 ಶ್ಲೋಕ, ಇನ್ನು ಕೆಲವೊಂದರಲ್ಲಿ ಕೇವಲ 40,000 ಶ್ಲೋಕ. ಹೀಗೆ ಒಂದೊಂದು ಮ್ಯಾನಸ್ಕ್ರಿಪ್ಟ್ಗಳಲ್ಲಿ ಒಂದೊಂದು ರೀತಿಯಾದಂತಹ ಪಾಠಗಳು. ಆಚಾರ್ಯರೇ ಹೇಳುವಂತೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದ್ ಅಂತರಿತಾನಪಿ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯತಾ ಅಂತ. ಮಧ್ವಾಚಾರ್ಯರ ಕಾಲದಲ್ಲಿಯೇ ಈ ರೀತಿಯಾದಂತಹ ಅನೇಕ ಅಪಪಾಠಗಳು ಅಥವಾ ಕೆಲವೊಂದು ಮ್ಯಾನಸ್ಕ್ರಿಪ್ಟ್ಗಳು ಕಳೆದು ಹೋಗ್ಬಿಟ್ಟಿತ್ತು, ನಮಗೆ ಸಿಕ್ಕಿದ್ದೇ ಇಲ್ಲ. ಹೀಗೆ ಮಹಾಭಾರತ ಗ್ರಂಥ ಇವತ್ತು ನಮಗೆ ಸಿಕ್ಕಿರುವುದು ಸಮಗ್ರ ಸಿಕ್ಕಿದೆ ಇತ್ತೀಚಿನ ಒಂದು ಸಂಶೋಧನೆಯಿಂದಾಗಿ. ಆದರೆ ಅದರಲ್ಲೂ ಕೂಡ ಲೋಪದೋಷಗಳು, ವ್ಯತ್ಯಾಸಗಳು ಸಹಜ. ಆದರೆ ನಮಗೆ ಸಿಕ್ಕಿರುವಂತಹ ಪಾಠವನ್ನೇ ನಾವು ಆಚಾರ್ಯರ ಅನುಗ್ರಹದಿಂದ ಸಿಕ್ಕ ಶುದ್ಧ ಪಾಠ ಎಂಬುದಾಗಿ ಭಾವಿಸಿಕೊಂಡು ಅದರ ಚಿಂತನೆಯನ್ನು ಮಾಡೋಣ. ವಾಸ್ತವಿಕವಾಗಿ ಆದಿಪರ್ವ ಅತ್ಯಂತ ದೊಡ್ಡ ಪರ್ವ. ಸುಮಾರು ಆದಿಪರ್ವವನ್ನು
ಸಂಪೂರ್ಣ ಪ್ರವಚನ ಮಾಡಿದರೆ ಸುಮಾರು 1.5-2 ತಿಂಗಳಿನಷ್ಟು ಆಗುವಂತಹ ದೊಡ್ಡ ಪರ್ವ, ಅದು ಆದಿಪರ್ವ. ಅಂತಹ ಆದಿಪರ್ವವನ್ನು ಯಥಾಮತಿಯಾಗಿ ಈ ಒಂದು 7 ದಿವಸಗಳಲ್ಲಿ ಅದರ ಪ್ರಧಾನವಾದಂತಹ ಸಾರವನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ. ಇದರ ಮಂಗಳ ಪದ್ಯ: ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭು ಮಾಧ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ ಅಂತ. ಇದರ ಬಗ್ಗೆನೂ ಕೂಡ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಮಧ್ವಾಚಾರ್ಯರು ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಅವರು ಸುಮ್ಮನೆ ನಾನು ವಾಯುದೇವರ ಅವತಾರದ ಸುಮ್ಮನೆ ಬರಲಿಕ್ಕೆ ಶುರು ಮಾಡಲಿಲ್ಲ. ಒಬ್ಬ ಸಂಶೋಧಕ ಹೇಗಿರಬೇಕೋ ಅನೇಕ ತಾಳವಾರಗಳನ್ನು ಸಂಗ್ರಹ ಮಾಡಿ ಇದರಲ್ಲಿ ಯಾವುದು ಸರಿಯಾದಂತಹ ಪಾಠ ಅಂತ ತೀರ್ಮಾನ ಮಾಡಿ ಆಮೇಲೆ ಬರಲಿಕ್ಕೆ ಶುರು ಮಾಡಿದರು ತಾತ್ಪರ್ಯ ನಿರ್ಣಯ ಗ್ರಂಥವನ್ನು. ಆಗ ಅವರಿಗೆ ಪ್ರಧಾನ ಸಮಸ್ಯೆ ಅಂತ ಹೇಳಿದರೆ ಮಂಗಳಾಚರಣೆ ಯಾವುದು ಅಂತ. ಸಾಮಾನ್ಯವಾಗಿ ಗ್ರಂಥದಲ್ಲಿ ಮುಂದಿನ ಭಾಗಗಳು ಲೋಪ ಆಗಿರ್ತವೆ, ಅಂದರೆ ಮಂಗಳಾಚರಣೆ ಒಂದೇ ಇರುತ್ತೆ ಸಾಮಾನ್ಯವಾಗಿ. ಆದರೆ ಮಹಾಭಾರತ ಗ್ರಂಥದಲ್ಲಿ ಸಮಸ್ಯೆ ಅಂತ ಹೇಳಿದರೆ ಮಂಗಳಾಚರಣೆಯೂ ಕೂಡ ಬೇರೆ ಬೇರೆ. 10 ತಡವಾಲೆಗಳಲ್ಲಿ ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಎಂಬಂತಹ ಮಂಗಳಾಚರಣೆ, ಇನ್ನು 10 ಮ್ಯಾನ್ಸ್ಕ್ರಿಪ್ಟ್ಗಳಲ್ಲಿ ಇನ್ನೊಂದು ಬೇರೆ ಮಂಗಳಾಚರಣೆ ಏನೇ. ಕೊನೆಗೆ ಮಧ್ವಾಚಾರ್ಯರು ಎಲ್ಲ ಸಂಶೋಧನೆಯನ್ನು ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು. ವೇದವ್ಯಾಸ ದೇವರು ರಚನೆ ಮಾಡಿ ಕೊಟ್ಟಿರುವಂತಹ ಮಂಗಳಾಚರಣೆ ಶ್ಲೋಕ ಅಂತ ಹೇಳಿದರೆ ಅದು ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಎಂಬಂತಹ ಮಂಗಳಾಚರಣೆ ಏನೇ ಎಂಬುದಾಗಿ ಅವರು ತೀರ್ಮಾನ ಮಾಡಿ ಅದನ್ನೇ ನಮಗೆ ನೀಡ್ತಾರೆ. ಅದರ ತಾತ್ಪರ್ಯ ಇಷ್ಟು: ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ. ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಸಾಮಾನ್ಯವಾಗಿ ಮಂಗಳಾಚರಣೆ ಅಂತ ಹೇಳಿದರೆ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು. ನಾವು ನೀವು ಅಥವಾ ಮಧ್ವಾಚಾರ್ಯರು ಇನ್ಯಾರೋ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಹೇಳಿದರೆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೇವೆ. ಆದರೆ ಇಲ್ಲಿ ಗ್ರಂಥವನ್ನು ರಚನೆ ಮಾಡ್ತಾ ಇರೋದೇನೇ ಪರಮಾತ್ಮ. ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನೇ ರಚನೆ ಮಾಡ್ತಾ ಇದ್ದಾನೆ. ಅವನು ಯಾರಿಗೆ ನಮಸ್ಕಾರ ಮಾಡಬೇಕು? ಅವನಿಗೆ ನಮಸ್ಕಾರ ಮಾಡಿಕೊಳ್ಬೇಕು. ಇದರ ಅರ್ಥ ವೇದವ್ಯಾಸ ದೇವರಿಗೆ ಏನೋ ವಿಘ್ನ ಇದೆ ಅದಕ್ಕೋಸ್ಕರ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಮುಂದೆ ಬರುವಂತಹ ಜನರಿಗೆ, ಇದನ್ನು ಅಧ್ಯಯನ ಮಾಡುವಂತಹ ಜನರಿಗೆ ಅವರು ಮಂಗಳಾಚರಣೆಯನ್ನು ಮಾಡಿ ತಮ್ಮ ವಿಘ್ನಗಳನ್ನು ಪರಿಹಾರ ಮಾಡಿಕೊಂಡು ಇದರ ಅಧ್ಯಯನವನ್ನು ಮಾಡಲಿ ಎಂಬಂತಹ ಉದ್ದೇಶದಿಂದಾಗಿ ವೇದವ್ಯಾಸ ದೇವರಿಗೆ ಯಾವುದೇ ರೀತಿಯ ವಿಘ್ನಗಳು ಇಲ್ಲ. ಆದರೂ ಕೂಡ ನಮ್ಮ ವಿಘ್ನಗಳನ್ನು ಪರಿಹಾರ ಮಾಡಲೇಬೇಕು ಎಂಬಂತಹ ಉದ್ದೇಶದಿಂದಾಗಿ ವೇದವ್ಯಾಸ ದೇವರು ಮಂಗಳಾಚರಣೆಯನ್ನು ಮಾಡಿದ್ದಾರೆ. ನಾರಾಯಣಂ ಸುರಗುರುಂ ಎಂಬುದಾಗಿ. ಸುರಗುರುಂ, ಸುರ ಅಂತ ಹೇಳಿ ದೇವಾನುದೇವತೆಗಳು, ಎಲ್ಲ ದೇವತೆಗಳಿಗೂ ಕೂಡ ಗುರುಸ್ಥಾನದಲ್ಲಿರುವಂಥವನು ಈ ಪರಮಾತ್ಮ. ಇಂತಹ ಪರಮಾತ್ಮ ಜಗದೇಕನಾಥಂ ಅಂದರೆ ಸಮಗ್ರ ಜಗತ್ತಿಗೆ ಪ್ರಧಾನ ಸ್ವಾಮಿ, ಒಡೆಯನಾಗಿದ್ದಾನೆ. ಯಾಕೆಂದರೆ ನಮಗೆಲ್ಲ ಒಡೆಯರು ತುಂಬ ಜನ ಇದ್ದಾರೆ. ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜ, ನಮ್ಮ ಗುರುಗಳು ಎಲ್ಲರೂ ಕೂಡ ನಮಗೆ ಒಡೆಯರು. ದೇವಾನುದೇವತೆಗಳು, ವಾಯುದೇವರು, ಬ್ರಹ್ಮದೇವರು ಎಲ್ಲರೂ ಕೂಡ ನಮಗೆ ಸ್ವಾಮಿಗಳೇ ಆಗಿದ್ದಾರೆ, ಒಡೆಯರೇ ಆಗಿದ್ದಾರೆ. ಆದರೆ ಪರಮಾತ್ಮ ಹಾಗಲ್ಲ, ಅವನು ಏಕನಾಥ ಅಂದರೆ ಪ್ರಧಾನ. ನಮಗೆ ಒಡೆಯರಾಗಿರುವಂತಹ ಬ್ರಹ್ಮರುದ್ರಾದಿ ದೇವಾನುದೇವತೆಗಳಿಗೂ ಕೂಡ ಸ್ವಾಮಿ ಯಾರು? ಅದು ಪರಮಾತ್ಮ. ಹಾಗಾಗಿ ಅವನು ಜಗದೇಕನಾಥ. ಮತ್ತು ಭಕ್ತಪ್ರಿಯ. ಭಕ್ತರು ಅಂತ ಹೇಳಿದರೆ ಪರಮಾತ್ಮನಿಗೆ ಪ್ರೀತಿ, ಪರಮಾತ್ಮ ಅಂತ ಹೇಳಿದರೆ ಭಕ್ತರಿಗೆ ಪ್ರೀತಿ. ಹಾಗಾಗಿ ಅವನು ಭಕ್ತ ಪ್ರಿಯನಾದ. ಮತ್ತು ಸಕಲ ಲೋಕ ನಮಸ್ಕೃತಂಚ, ಸಮಸ್ತ ಲೋಕದ ಜನರೆಲ್ಲರೂ ಕೂಡ ಅವನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹಾಗೆ ತ್ರೈಗುಣ್ಯ ವರ್ಜಿತ ಮಜಂ, ತ್ರೈಗುಣ್ಯ ಅಂತ ಹೇಳಿದರೆ ಈ ಸತ್ವ ರಜಸ್ಸು ತಮಸ್ಸು ಎಂಬಂತಹ 3 ಗುಣಗಳ ಸಂಬಂಧ ಎಂಬುದು ಅವನಿಗೆ ಇಲ್ಲ. ಹಾಗಾಗಿ ದುಃಖ ಇಲ್ಲ. ಮತ್ತು ಅಜಂ, ಹುಟ್ಟು ಇಲ್ಲದೇ ಇರುವಂತಹ, ವಿಭುಂ ಸರ್ವಸಮರ್ಥನಾದಂತಹ, ಆದ್ಯಂ, ಆದ್ಯಂ ಅಂತ ಹೇಳಿ ಸರ್ವೋತ್ತಮ, ಎಲ್ಲರಿಗಿಂತಲೂ ಕೂಡ ಉತ್ತಮನಾದಂತಹ, ಎಲ್ಲರಿಗೂ ಒಡೆಯನಾದಂತಹ, ಭವಗ್ನಂ, ಭವಗ್ನಂ ಅಂತ ಹೇಳಿ ನಮ್ಮ ಸಂಸಾರವನ್ನು ನಾಶ ಮಾಡುವಂತಹ, ಅಮರಾಸುರ ಸಿದ್ಧವಂದ್ಯಂ ಅಂತ್ಯ. ಎಲ್ಲ ದೇವಾನುದೇವತೆಗಳು, ಸಿದ್ಧರು, ಕಿಂಪುರುಷರು ಎಲ್ಲರೂ ಕೂಡ ನಮಸ್ಕಾರ ಮಾಡುವಂತಹ ನಾರಾಯಣ ರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ವೇದವ್ಯಾಸ ದೇವರು ತಮ್ಮದೇ ಇನ್ನೊಂದು ರೂಪಕ್ಕೆ ತಾವೇ ನಮಸ್ಕಾರ ಮಾಡಿ, ನಾವೆಲ್ಲರೂ ಕೂಡ ಗ್ರಂಥವನ್ನು ಓದಬೇಕಾದರೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿಯೇನೇ ಓದಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದು ಒಂದು ಮಂಗಳಾಚರಣೆ. ಇನ್ನೊಂದು ಪ್ರಸಿದ್ಧವಾದದ್ದು
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಅಂತ. ಇದರಲ್ಲಿ ಹೇಳೋದು ನಾರಾಯಣಂ ನಮಸ್ಕೃತ್ಯ, ಪರಮಾತ್ಮನಿಗೆ ನಮಸ್ಕಾರ ಮಾಡಿ. ಅದೇ ರೀತಿಯಾಗಿ ನರಂ ಅಂದರೆ ಶೇಷದೇವರು, ಹಾಗೆ ನರೋತ್ತಮಂ ಅಂದರೆ ಜೀವೋತ್ತಮರಾದಂತಹ ವಾಯುದೇವರು, ಮತ್ತು ದೇವೀಂ ಅಂದರೆ ಮಹಾಲಕ್ಷ್ಮೀ ದೇವಿ, ಸರಸ್ವತೀ ದೇವಿ ಮತ್ತು ಈ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿರುವಂತಹ ವೇದವ್ಯಾಸ ದೇವರು, ಇವರಿಗೆ ನಮಸ್ಕಾರವನ್ನು ಮಾಡಿ ಏನು ಹೇಳಬೇಕು? ತಥೋ ಜಯಮುದೀರಯೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜಯ ಅಂತ ಹೇಳಿದರೆ ಈ ಮಹಾಭಾರತ ಗ್ರಂಥಕ್ಕೆ ಹೆಸರು ಜಯ ಅಂತ. ಅಂದರೆ ಇದರ ಅಧ್ಯಯನದಿಂದಾಗಿ, ಕೇವಲ ಕೇಳೋದರಿಂದಾಗಿ, ಹೇಳೋದರಿಂದಾಗಿ ನಮಗೆ ಎಲ್ಲ ವಿಧವಾದಂತಹ ಜಯವನ್ನು ತಂದುಕೊಡುವಂತಹ ಗ್ರಂಥ ಇದು ಮಹಾಭಾರತ. ಹಾಗಾಗಿ ಇದಕ್ಕೆ ಜಯ ಎಂಬುದಾಗಿ ಹೆಸರು ಅಂತ ಹೇಳ್ತಾರೆ. ಹೀಗೆ ಇಷ್ಟು ಪ್ರಧಾನವಾದಂತಹ ಅಂಶಗಳು ನಾವು ಮಹಾಭಾರತವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಗಮನಿಸಬೇಕು. ರಚನೆ ಮಾಡಿದ್ದು ಯಾರು? ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ. ಇದು ಒಂದು ಇತಿಹಾಸ ಗ್ರಂಥ. ಸಾಮಾನ್ಯವಾಗಿ ಇತಿಹಾಸ ಗ್ರಂಥಗಳು ಯಾವಾಗ ರಚನೆ ಆಗುತ್ತೆ ಅಂತ ಹೇಳಿದರೆ ನಡೆದು ಹೋದ ಮೇಲೆ ರಚನೆ ಆಗುತ್ತೆ. ಉದಾಹರಣೆಗೆ ಯಾವುದೋ ಒಬ್ಬ ರಾಜ ಇರ್ತಾನೆ, ಅವನು 100 ವರ್ಷ ಆಳ್ವಿಕೆ ಮಾಡ್ತಾನೆ. ಆ 100 ವರ್ಷದ ಆಳ್ವಿಕೆಯಲ್ಲಿ ಅನೇಕ ಸಾಧನೆಗಳನ್ನು ಮಾಡ್ತಾನೆ. ಅವನ 100 ವರ್ಷ ಆದ ಮೇಲೆ ಒಬ್ಬ ವ್ಯಕ್ತಿ, ಪ್ರಸಿದ್ಧ ಕವಿ ಬಂದು ಆ ರಾಜನ ಚರಿತ್ರೆ ಹೀಗಿತ್ತು, ಅವನು ಇವಾಗ ಹುಟ್ಟಿದ, ಈ ನಕ್ಷತ್ರದಲ್ಲಿ ಹುಟ್ಟಿದ, ಅವನ ತಂದೆ ತಾಯಿಗಳು ಇವರು, ಇವನಂತ ಇಂತಹ ಯುದ್ಧವನ್ನು ಮಾಡಿದ, ಇಷ್ಟು ಬಾರಿ ತೀರ್ಥಯಾತ್ರೆ ಮಾಡಿದ ಅಂತ ಬರೀತಾನೆ. ಇದು ಇತಿಹಾಸ. ಆದರೆ ಮಹಾಭಾರತದ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ವೇದವ್ಯಾಸ ದೇವರು ಮಹಾಭಾರತ ಗ್ರಂಥವನ್ನು ಬರೆದಿದ್ದು ಯಾವಾಗ ಅಂತ ಹೇಳಿದರೆ, ಮಹಾಭಾರತ ಪ್ರಾರಂಭ ಆಗುವುದಕ್ಕಿಂತ 600 ವರ್ಷಗಳಿಗಿಂತ ಮುಂಚೆಯೇ ವೇದವ್ಯಾಸ ದೇವರು ಏನು ಮಾಡಿದರು? ಮಹಾಭಾರತ ಬರೆದು ಇಟ್ಟುಬಿಟ್ಟಿದ್ರು. ಇಂತಹ ದಿವಸ, ಇಂತಹ ತಿಥಿಯಲ್ಲಿ, ಇಂತಹ ಮಾಸದಲ್ಲಿ ಧೃತರಾಷ್ಟ್ರ ಹುಡ್ತಾನೆ, ಇಂತಹ ತಿಥಿಯಲ್ಲಿ, ಇಂತಹ ನಕ್ಷತ್ರದಲ್ಲಿ ಪಾಂಡು ಹುಡ್ತಾನೆ, ಇಂತಹ ದಿವಸದಲ್ಲಿ, ಇಂತಹ ಸ್ಥಳದಲ್ಲಿ, ಬದರಿಕಾಶ್ರಮದಲ್ಲಿ, ಕುಂತಿದೇವಿಯಲ್ಲಿ ಈ ದೇವತೆಯ ಅನುಗ್ರಹದಿಂದ ಇವನು ಹುಡ್ತಾನೆ ಅಂತ ಮಹಾಭಾರತದಲ್ಲಿ ಬರೆಯುವಂತೆ ವ್ಯಾಸಃ 600 ವರ್ಷೀಯ ಧೃತರಾಷ್ಟ್ರಮಯೀ ಜನತ ಎಂಬುದಾಗಿ ಹೇಳ್ತಾರೆ. ಅಂದರೆ ಧೃತರಾಷ್ಟ್ರ ಹುಟ್ಟಿದ್ದು ವೇದವ್ಯಾಸ ದೇವರ ಅನುಗ್ರಹದಿಂದಾಗಿ. ಆ ಧೃತರಾಷ್ಟ್ರನನ್ನು ಹುಟ್ಟಿಸಬೇಕಾದರೆ ವೇದವ್ಯಾಸ ದೇವರಿಗೆ ವಯಸ್ಸು ಎಷ್ಟಾಗಿತ್ತು ಅಂತ ಹೇಳಿದ್ರೆ 600 ವರ್ಷೀಯ, 600 ವರ್ಷ ವಯಸ್ಸಾರಿಗಾಗಿತ್ತು, ವೇದವ್ಯಾಸ ದೇವರಿಗೆ ಆಗಿತ್ತು. ವೇದವ್ಯಾಸ ದೇವರು ಮಹಾಭಾರತವನ್ನು ಬರೆದದ್ದು ಯಾವಾಗ? ಅವರು ಅವತಾರ ಮಾಡಿ ಕೆಲವೇ ದಿವಸಗಳಲ್ಲಿ ಏನು ಮಾಡಿದರು? ಸಮಗ್ರ ಮಹಾಭಾರತವನ್ನು ರಚನೆ ಮಾಡಿ ಮುಂದೆ ಇಟ್ಟಿದ್ದರು. ಸಮಗ್ರ ಮಹಾಭಾರತ ರಚನೆ ಆಗಿ 600 ವರ್ಷ ಆದ ಮೇಲೆ ಯಾರು ಹುಟ್ಟಿದ್ದು? ಧೃತರಾಷ್ಟ್ರ ಹುಟ್ಟಿದ್ದು, ಪಾಂಡು, ಆಮೇಲೆ ಕುಂತಿ, ಮಾದ್ರಿ, ಅವರಿಗೆ 5 ಜನ ಮಕ್ಕಳು, ಪಂಚಪಾಂಡವರು, ಕೌರವರು. ಹೀಗೆ ಆ ಕುರು ಪಾಂಡವರ ಸಂತಾನ ನಡೆದಿದ್ದು 600 ವರ್ಷ ಆದ ಮೇಲೆ. ಹೀಗೆ ಮಹಾಭಾರತ ನಡೆಯೋದಕ್ಕಿಂತ 600 ವರ್ಷ ಮುಂಚೆಯೇ ಕರಾರುವಾಕ್ಕಾಗಿ ಇಂತಹ ದಿವಸ ಇವರು ಹುಟ್ಟುತ್ತಾರೆ, ಇಂತಹ ದಿವಸ ಮಹಾಭಾರತದ 15ನೇ ದಿವಸ ಇಂತಹ ವ್ಯೂಹ ರಚನೆ ಆಗುತ್ತೆ, ಆ ವ್ಯೂಹವನ್ನು ಇಂಥವ್ರು ರಚನೆ ಮಾಡ್ತಾರೆ, ಆ ಯುದ್ಧದಲ್ಲಿ ಇಂಥವ್ರು ಸಾಯ್ತಾರೆ ಅಂತ ಕರಾರುವಾಕ್ಕಾಗಿ 18 ದಿವಸಗಳ ಯುದ್ಧದ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕೂಡ ಯಾರು ರಚನೆ ಮಾಡಿದ್ದರು? ವೇದವ್ಯಾಸ ದೇವರು. ಯಾವಾಗ? 600 ವರ್ಷಗಳಿಗಿಂತ ಮುಂಚೆಯೇನೆ. ಹಾಗಾಗಿ ಹೇಳ್ತಾರೆ, ಕೋಖ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ. ಈ ರೀತಿಯಾದಂತಹ ಸಾಮರ್ಥ್ಯ ಪರಮಾತ್ಮನನ್ನು ಬಿಟ್ಟು ಬೇರೊಬ್ಬರಿಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವೇದವ್ಯಾಸರು ಪರಮಾತ್ಮನೇ ಆಗಿರಬೇಕು. ವೇದವ್ಯಾಸ ದೇವರು ಪರಮಾತ್ಮ ಅಂದರೆ ಭಗವಂತನ ಅವತಾರ ಆಗದೇ ಹೋಗಿದ್ದರೆ ಈ ರೀತಿಯಾಗಿ 600 ವರ್ಷಗಳಿಗಿಂತ ಮುಂಚೆ ಅವರು ಮಹಾಭಾರತ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಸಾಧ್ಯನೇ ಇದ್ದಿಲ್ಲ. ಹಾಗಾಗಿ ವೇದವ್ಯಾಸ ದೇವರು ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ, ಅವರು ಸಾಕ್ಷಾತ್ ಪರಮಾತ್ಮನ ಅವತಾರವೇನೇ ಎಂಬುದಾಗಿ ತಿಳಿಸ್ತಾರೆ. ಯಾಕೆ ಅಂದರೆ ಅದಕ್ಕೆ ಪ್ರಧಾನ ಕಾರಣ ಇದೇ ಕಾರಣ. ಹೀಗೆ ವಿಶೇಷವಾದಂತಹ ಈ ಒಂದು ಶ್ಲೋಕ ಹೀಗೆ ಇಷ್ಟೆಲ್ಲ ಆಗಿ ಈ ಒಂದು ಆದಿಪರ್ವದ ಮೊದಲ ಪರ್ವ ಅಂದರೆ ಒಟ್ಟು 18 ಪರ್ವಗಳು, ಅದರಲ್ಲಿ ಮತ್ತೆ ಉಪಪರ್ವಗಳು ಅಂತ ಒಂದೊಂದು ಪರ್ವದಲ್ಲಿ ಮತ್ತೊಂದು ಚಿಕ್ಕ ಚಿಕ್ಕ ಪರ್ವಗಳು. ಅದರಲ್ಲಿ ಆದಿಪರ್ವದ
ಮೊದಲ ಪರ್ವ ಯಾವುದು ಅಂತ ಹೇಳಿದ್ರೆ ಅದು ಪರ್ವ ಸಂಗ್ರಹ ಪರ್ವ ಅಂತ. ಪರ್ವ ಸಂಗ್ರಹ ಪರ್ವ ಅಂತ ಹೇಳಿದರೆ ಒಟ್ಟು ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ ಅಂತ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಎಷ್ಟು ಪರ್ವಗಳಿವೆ, ಆಯಾಯ ಪರ್ವಗಳಲ್ಲಿ ಯಾವ ಯಾವ ವಿಚಾರವನ್ನು ಹೇಳ್ತಾರೆ ಅಂತ ಪರ್ವ ಸಂಗ್ರಹ ಪರ್ವ ಅಂತ ಅದು ಒಂದು ಪ್ರಧಾನವಾದದ್ದು. ಇಷ್ಟು ಆದ ಮೇಲೆ ಅದರಲ್ಲಿ ಪ್ರಾರಂಭದಲ್ಲಿ ಪರಶುರಾಮ ದೇವರ ಚರಿತ್ರೆ ಎಂಬುದು ಬರುತ್ತೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಚರಿತ್ರೆ ಬಂದು ಮುಂದೆ ಪ್ರಧಾನವಾಗಿ ಮೂರನೇ ಪರ್ವ ಅದು ಪೌಷ್ಯ ಪರ್ವ ಅಂತ. ಈ ಪೌಷ್ಯ ಪರ್ವದಿಂದಾಗಿ ಪ್ರಧಾನವಾದಂತಹ ಕಥಾನಕ ಕಥೆಯ ಘಟ್ಟ ಪ್ರಾರಂಭ ಆಗುತ್ತೆ. ಇದರಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಜನಮೇಜಯ ಪಾರೀಕ್ಷಿತ ಸಹ ಭ್ರಾತೃಭಿ ಕುರುಕ್ಷೇತ್ರೆ ದೀರ್ಘಸತ್ರಂ ಆಸ್ತೆ ಸ್ಮ ಅಂತ. ಪರೀಕ್ಷಿತ ಪಾಂಡವರ ಸಂತಾನ, ಭಾಗವತ ಜಗತ್ತಿಗೆ ಬರಲಿಕ್ಕೆ ಪ್ರಧಾನ ಕಾರಣನಾದಂಥವನು ಯಾರು? ಈ ಪರೀಕ್ಷಿತ. ಈ ಪರೀಕ್ಷಿತ ಅವತ್ತು ಹೋಗಿ ಆ ಶಮೀಕ ಋಷಿಗಳ ಕೊರಳಿಗೆ ಸತ್ತ ಹಾವನ್ನು ಹಾಕಿದ. ಅದರಿಂದಾಗಿ ಶಾಪ ಬಂತು. ನಂತರ 1 ವಾರಗಳ ಕಾಲ ಸಪ್ತಾಹ ಪರ್ಯಂತ ಭಾಗವತವನ್ನು ಶ್ರವಣ ಮಾಡಿದಂತಹ ದೊಡ್ಡ ವ್ಯಕ್ತಿ. ಆ ಪರೀಕ್ಷಿತ ಮಹಾರಾಜನ ಮಗ ಯಾರು ಅಂತ ಹೇಳಿದರೆ ಅವನು ಜನಮೇಜಯ ಅಂತ ಪ್ರಸಿದ್ಧನಾದಂತಹ ರಾಜ. ವಿಶೇಷವಾಗಿ ತನ್ನ ತಂದೆಯನ್ನು ಒಂದು ಹಾವು ಕೊಂದು ಹಾಕಿತು, ತಕ್ಷಕ ಎಂಬ ಒಂದು ಹಾವು ಕೊಂದು ಹಾಕಿತು ಅಂತ ತಾನು ಸಿಟ್ಟಿಗೆದ್ದು ತಾನೇನು ಮಾಡಿದ, ಸಮಗ್ರ ಸರ್ಪಗಳ ಕುಲವನ್ನೇ ನಾಶ ಮಾಡಬೇಕು ಅಂತ ದೀರ್ಘವಾದಂತಹ ಸರ್ಪಯಾಗವನ್ನು ಮಾಡಿದಂತಹ ಮಹಾಪರಾಕ್ರಮಿ, ಅಷ್ಟೇ ದೊಡ್ಡ ದೈವಭಕ್ತನಾದಂತಹ ವ್ಯಕ್ತಿ ಅವನು ಜನಮೇಜಯ. ಅಂತಹ ಜನಮೇಜಯನಿಗೆ ಒಟ್ಟು 3 ಜನ ಅಣ್ಣ ತಮ್ಮಂದಿರು, ಸಹೋದರರು. ಅವ್ರು ಯಾರು ಅಂತ ಹೇಳಿದ್ರೆ ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ ಆ ಜನಮೇಜಯ ರಾಜನ 3 ಜನ ಅಣ್ಣ ತಮ್ಮಂದಿರು. ಹೀಗೆ ಒಟ್ಟು 4 ಜನ ಸಹೋದರರು. ಆ 4 ಜನ ಸಹೋದರರು ಕೂಡ ಒಂದು ದಿವಸ ಒಂದು ಕುರುಕ್ಷೇತ್ರದಲ್ಲಿ ಯಾವ ತನ್ನ ಪಿತಾಮಹರ ಯುದ್ಧ ನಡೆಯಿತೋ, ಮಹಾಭಾರತ ಯುದ್ಧ ನಡೆಯಿತೋ, ಅದೇ ಸ್ಥಳದಲ್ಲಿ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾರೆ. ಆವಾಗೆಲ್ಲ ಯಾಗ ಅಂತ ಹೇಳಿದ್ರೆ 2-3 ಗಂಟೆಯಲ್ಲಿ ಮುಗಿಯುವಂತಹ ಯಾಗ ಅಲ್ಲ, 2-3 ತಿಂಗಳು, ಕೆಲವೊಮ್ಮೆ 2-3 ವರ್ಷಗಳು ಆಗುವಂತಹ ದೀರ್ಘ ಸತ್ರ ಯಾಗ ಅಂತ. ಸತ್ರ ಅಂತ ಹೇಳಿದ್ರೆ ಅನೇಕ ಜನ, 100 ಜನ ಸೇರಿಕೊಂಡು ತಿಂಗಳುಗಟ್ಟಲೆ ಮಾಡುವಂತಹ ಯಾಗಗಳಿಗೆ ಸತ್ರಯಾಗ ಅಂತ ಕರೀತಾರೆ. ಆ ರೀತಿಯಾಗಿ ಈ ಜನಮೇಜಯನು ಕೂಡ ದೊಡ್ಡ ಒಂದು ಸತ್ರಯಾಗವನ್ನು ಪ್ರಾರಂಭ ಮಾಡಿದ್ದ. ತನ್ನ ಅಣ್ಣ ತಮ್ಮಂದಿರು, ಬಂಧು ಬಾಂಧವರು ಎಲ್ಲರ ಜೊತೆ ಸೇರಿಕೊಂಡು ಇಡೀ ದೇಶಕ್ಕೆ ಹಿತವಾಗಲಿ ಅಂತ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದ. ಆ ರೀತಿಯಾಗಿ ಮಾಡಬೇಕಾದ್ರೆ ಅಲ್ಲಿ ಒಂದು ನಾಯಿ ಬರುತ್ತೆ. ಒಂದು ವಿಚಿತ್ರ ಅಂತ ಹೇಳಿದ್ರೆ ಮಹಾಭಾರತ ಕಥೆ ಪ್ರಾರಂಭ ಆಗೋದು ಒಂದು ನಾಯಿಯ ಕಥೆಯಿಂದ, ಈ ಸರಮೆ ಅನ್ನುವಂಥ ನಾಯಿಯ ಕಥೆಯಿಂದ, ಕೊನೆಗೆ ಮುಗಿಯೋದು ನಾಯಿಯ ಕಥೆಯಿಂದನೇ. ಧರ್ಮರಾಜ ತಾನು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಒಂದು ಹಿಂಬಾಲಿಸಿಕೊಂಡು ನಾಯಿ ಬರುತ್ತೆ. ಕೊನೆಗೆ ದೇವತೆಗಳು ಹೇಳ್ತಾರೆ, ನಮ್ಮ ವಿಮಾನದಲ್ಲಿ, ನಮ್ಮ ಸ್ವರ್ಗದಲ್ಲಿ, ನಮ್ಮ ವಿಮಾನದಲ್ಲಿ ನಾಯಿಗೆ ಪ್ರವೇಶ ಇಲ್ಲ, ಮನುಷ್ಯರಿಗೆ ಮಾತ್ರ ಪ್ರವೇಶ, ಹಾಗಾಗಿ ನಾಯಿಯನ್ನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀವು ವಾಪಸ್ ಹೋಗಿಬಿಡು ಅಂತ. ಆವಾಗ ಧರ್ಮರಾಜ ಹೇಳ್ತಾನೆ, ನಾನು ಏನು ಮಾಡಿದ್ದು ಸಾಧ್ಯ ಇಲ್ಲ, ನನ್ನನ್ನು ನಂಬಿಕೊಂಡು ಇಷ್ಟು ದೂರ ಯಾವ್ದು ಬಂದಿದೆ, ಈ ನಾಯಿ ಬಂದಿದೆ, ಹಾಗಾಗಿ ನಾನು ಕರೆದುಕೊಂಡು ಹೋಗಬೇಕು ಅಂತ ತಾನು ಗಟ್ಟಿಯಾಗಿ ಹೇಳ್ತಾನೆ. ಕೊನೆಗೆ ನಾಯಿಯನ್ನು ಕೂಡ ಕೂಡಿಸಿಕೊಂಡು ಎಲ್ಲಿಗೆ ಹೋಗ್ತಾರೆ, ಸ್ವರ್ಗಕ್ಕೆ ಪ್ರಯಾಣ ಮಾಡ್ತಾರೆ. ವಾಸ್ತವಿಕವಾಗಿ ಯಮಧರ್ಮನೇ ಆ ಒಂದು ನಾಯಿಯ ರೂಪದಲ್ಲಿ ಬಂದಿರ್ತಾನೆ. ಹೀಗೆ ಮಹಾಭಾರತ ಅದು ಪ್ರಾರಂಭವಾಗುವುದು ಕೂಡ ಒಂದು ನಾಯಿಯ ಕಥೆಯಿಂದಾಗಿಯೇ, ಕೊನೆಗೆ ಅದು ಮುಗಿಯೋದು ಕೂಡ ನಾಯಿಯ ಕಥೆಯಿಂದಾಗಿಯೇ. ಹೀಗೆ ಆ ಒಂದು ನಾಯಿ ಅಲ್ಲಿಗೆ ಬರುತ್ತೆ, ಪುಟ್ಟ ನಾಯಿ, ಚಿಕ್ಕ ನಾಯಿ, ಯಜ್ಞ ಆಗ್ತಾ ಇರುತ್ತೆ, ಅಲ್ಲಿಗೆ ಬರುತ್ತೆ. ಬಂದ ತಕ್ಷಣ ನಾಯಿ ತಪ್ಪು ಮಾಡೋದಿಲ್ಲ. ಸಾಮಾನ್ಯವಾಗಿ ನಾಯಿಯೋ ಬೆಕ್ಕು ಬಂದುಬಿಟ್ರೆ ಯಾವುದನ್ನು ಮುಟ್ಟಿಕೊಂಡು ಹೋಗಿಬಿಡುತ್ತೆ, ಅನ್ನ ತೊಗೊಂಡು ಏನೋ ತೊಗೊಂಡು ಪದಾರ್ಥವನ್ನು ತಿಂದುಕೊಂಡು ಹೋಗಿಬಿಡುತ್ತೆ. ಆದರೆ ಆ ನಾಯಿ ಅದಕ್ಕೆ ಬುದ್ಧಿ ಇತ್ತು, ಏನು ಮಾಡಬೇಕು, ಏನು ಮಾಡಬಾರದು, ಬಂದಿರುವಂಥ ಸ್ಥಳ ಯಾವುದು, ನಡೆಯುವಂತಹ ಯಜ್ಞಯಾಗ ಒಂದು ಯಾಗಶಾಲೆ, ಹಾಗಾಗಿ ಇಲ್ಲಿ ಬಂದು ಯಾವುದ್ಯಾವುದನ್ನು ಮುಟ್ಟಿದರೆ ಅದು ಅಪವಿತ್ರ ಆಗುತ್ತೆ, ಹಾಗಾಗಿ ಮುಟ್ಟಬಾರದು, ಅದಕ್ಕೆ ಬುದ್ಧಿ ಇತ್ತು. ಯಜ್ಞ ನಡೀತಾ ಇದೆ, ಏನು ಹೋಗೋಣ ಅಂತ ಸುಮ್ಮನೆ ಹೋಗಿ ಅಲ್ಲಿ ಕೂತ್ಕೊಂಡಿತ್ತು. ಆವಾಗ ಜನಮೇಜಯ ಯಾಗ ಮಾಡ್ತಾ ಇರ್ತಾನೆ. ಇವನ 3 ಜನ ಅಣ್ಣ ತಮ್ಮಂದಿರು ಅವರು ಯಾಗ ಮಾಡ್ತಾರೆ, ಸುಮ್ಮನೆ ಮೇಲ್ವಿಚಾರಣೆ ನೋಡ್ಕೊಳ್ತಾ ಇರ್ತಾರೆ. ನಾಯಿ ಬರುತ್ತೆ, ಚಿಕ್ಕ ನಾಯಿ, ಓಡಿಸ್ತಾರೆ.
ಒಂದು ಸಲ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ, ನಾಯಿ ಬುದ್ಧಿ. ಇನ್ನೊಂದು ಸಲ ಓಡಿಸ್ತಾರೆ ಮತ್ತೆ ವಾಪಸ್ ಬರುತ್ತೆ. ಕೊನೆಗೆ ಇದಕ್ಕೆ ಸುಮ್ಮನೆ ಜೋರಾಗಿ ಒದರಿ ಹಿಡಿದಿದ್ದು ಹೋಗೋದಿಲ್ಲ, ಇದಕ್ಕೆ ಹೊಡಿಲೇಬೇಕು ಅಂತ ದೊಡ್ಡ ದೊಡ್ಡ ಕಲ್ಲುಗಳನ್ನು ಕೋಲುಗಳನ್ನು ತೆಗೆದುಕೊಂಡು ಆ ಪುಟ್ಟ ನಾಯಿ ಮರಿಗೆ ಜೋರಾಗಿ ರಕ್ತ ಬರುವಂತೆ ಹೊಡಿತಾರೆ ಅಂತೆ. ರಕ್ತ ಬರುವಂತೆ ಹೊಡಿತಾರೆ. ತಕ್ಷಣವೇ ಅದು ಜೋರಾಗಿ ಅಳ್ತಾ 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 ತನ್ನ ತಾಯಿ ಹತ್ರ ಹೋಗುತ್ತೆ. ಆ ತಾಯಿ ಯಾರು ಅಂತ ಹೇಳಿದ್ರೆ ಸರಮೆ ಅಂತ. ಸರಮ ಅಂತ ಆ ನಾಯಿ ಹೆಸರು, ತಾಯಿ ಹೆಸರು. ಅದು ಸಾಮಾನ್ಯ ನಾಯಿ ಅಲ್ಲ, ದೇವಶುನಿ ಎಂಬುದಾಗಿ ಹೇಳ್ತಾರೆ. ದೇವಶುನಿ ಅಂತ ಹೇಳಿದರೆ ಅದು ದೇವಲೋಕದ ಅಲ್ಲಿಂದ ಬಂದಂತಹ ಒಂದು ಅವತಾರ ಮಾಡಿದಂಥ ನಾಯಿ ಅದು. ಹಾಗಾಗಿ ಒಳ್ಳೆಯ ಸಂಸ್ಕಾರ ಇತ್ತು, ಜ್ಞಾನ ಇತ್ತು, ಎಲ್ಲ ಇತ್ತು. ಅಂತಹ ಅದರ ಮಗು ಈ ಪುಟ್ಟ ನಾಯಿ. ಅದು ಹೋಗಿ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಿತ್ತು ತನ್ನ ತಾಯಿ ಹತ್ರ. ಅಮ್ಮ ಈ ರೀತಿಯಾಗಿ ಹೊಡೆದು ಬಿಟ್ಟರು ಆ ಜನಮೇಜಯನ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಸೇರಿ ನನಗೆ ಜೋರಾಗಿ ಕಲ್ಲಿಂದ ಹೊಡೆದು ಬಿಟ್ಟರು ಅಂತ. ಆವಾಗ ಸಾಮಾನ್ಯ ಬೇರೆ ತಾಯಿಯಾಗಿದ್ದರೆ ಮೊದಲು ಏನು ಮಾಡ್ತಾಯಿದ್ರು, ಯಾರು ಹೊಡೆದಿದ್ರು ಅವ್ರಿಗೆ ಬೈತಾ ಇದ್ರು. ಆದರೆ ನಾಯಿ ಏನು ಮಾಡುತ್ತೆ, ಮಗು ಬೈಲಿಕ್ಕೆ ಶುರು ಮಾಡುತ್ತೆ ಅಂತೆ. ಅವರು ಹೊಡೆದಿದ್ದಾರೆ ಅಂತ ನೀನೇ ತಪ್ಪು ಮಾಡಿರಲೇಬೇಕು ಅಂತ. ಸುಮ್ಮನೆ ಅವ್ರು ಯಾಕೆ ಹೊಡಿತಾರೆ, ಅವನಿಗೆ ಸಾಮಾನ್ಯದವರಲ್ಲ, ಪಾಂಡವರ ಸಂತಾನ ಅವರು. ಸುಮ್ಮನೆ ಅವರಿಗೆ ನಿನ್ನ ಮೇಲೆ ಹೊಡಿಲಿಕ್ಕೆ ದ್ವೇಷ ಇಲ್ಲ. ನೀನು ಎಲ್ಲಿಗೆ ಹೋಗಿದ್ದಿ, ಯಜ್ಞಶಾಲೆಗೆ ಹೋಗಿದ್ದೀಯಾ, ಹಾಗಾಗಿ ನಿನ್ನೆ ಏನಾದರೂ ತೊಂದರೆ ಮಾಡಿರ್ತೀಯಾ, ಅದಕ್ಕೆ ಅವರು ನಿನಗೆ ಹೊಡೆದಿರ್ತಾರೆ, ಸುಮ್ಮನೆ ಹೊಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಮಗುವಿಗೆ ಬೈಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಆವಾಗ ಮರಿ ಹೇಳುತ್ತೆ, ಅಮ್ಮ ನಿಜವಾಗಿ ಸತ್ಯ ಮಾಡಿ ಹೇಳ್ತಾ ಇದ್ದೇನೆ, ನಾನು ಅಲ್ಲಿಗೆ ಹೋಗಿ ಏನೂ ತೊಂದರೆ ಮಾಡಿಲ್ಲ, ನನ್ನ ನೆರಳು ಕೂಡ ಅಲ್ಲಿ ಇರುವಂತಹ ವಸ್ತುಗಳ ಮೇಲೆ ಬೀಳುವಂತೆ ನಾನು ನಿಂತುಕೊಂಡಿಲ್ಲ, ಸುಮ್ಮನೆ ಯಜ್ಞಶಾಲೆಯ ಒಂದು ಮೂಲೆಗೆ ಹೋಗಿ ನಿಂತುಕೊಂಡಿದ್ದೇನೆ. ಹಾಗಾಗಿ ನಾನು ಯಾವ ತಪ್ಪನ್ನೂ ಮಾಡಿಲ್ಲ, ಸುಮ್ಮನೆ ನನಗೆ ಹೊಡೆದಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಆವಾಗ ಆ ಸರಮೆಗೆ, ತಾಯಿ ನಾಯಿಗೆ ಮಗುವಿನ ನಂಬಿಕೆ ಬರುತ್ತೆ ಅಂತೆ. ನನ್ನ ಮಗು ಯಾವ ತಪ್ಪನ್ನೂ ಮಾಡಿಲ್ಲ, ಆದರೂ ಕೂಡ ದೇಶದ ರಾಜರು ಅಂತ ಅನಿಸಿಕೊಂಡವರು ನನ್ನ ಮಗುವಿಗೆ ಕಲ್ಲು ತೆಗೆದುಕೊಂಡು ರಕ್ತ ಬರುವಂತೆ ಹೊಡೆದಿದ್ದಾರೆ, ಹಾಗಾಗಿ ನಾನು ಹೋಗಿ ನ್ಯಾಯವನ್ನು ಕೇಳಬೇಕು ಅಂತ ನೇರವಾಗಿ ಯಜ್ಞಶಾಲೆಗೆ ಹೋಗುತ್ತೆ. ಯಜ್ಞಶಾಲೆಗೆ ಹೋಗಿ ಜೋರಾಗಿ ಕಿರುಚಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಂತೆ ನಾಯಿ. ಎಲ್ಲರೂ ಕೂಡ ಏನಾಯಿತು ಅಂತ ತಕ್ಷಣ ಓಡೋಡಿ ಬರ್ತಾರೆ. ಆವಾಗ ನಾಯಿ ಹೇಳುತ್ತೆ, ನನ್ನ ಈ ಪುಟ್ಟ ಮಗು ಏನೂ ತಪ್ಪು ಮಾಡಿಲ್ಲ, ಏನೂ ತಪ್ಪು ಮಾಡದೆ ಬಂದಂತಹ ನನ್ನ ಪುಟ್ಟ ಮರಿಗೆ ನಿನ್ನ ಅಣ್ಣ ತಮ್ಮಂದಿರು ಏನು ಮಾಡಿದ್ದಾರೆ, ಕಲ್ಲು ತೆಗೆದುಕೊಂಡು ರಕ್ತ ಬರುವಂತೆ ಹೊಡೆದಿದ್ದಾರೆ, ಹಾಗಾಗಿ ಅವರಿಗೆ ಶಿಕ್ಷೆಯಾಗಲೇಬೇಕು ಅಂತ ಆ ನಾಯಿ ಮರಿ ಸರಮ ಜೋರಾಗಿ ಜನಮೇಜನಿಗೆ ಹೇಳುತ್ತೆ ಅಂತೆ. ಈ ರೀತಿಯಾಗಿ ಹೇಳಿದಾಗ ಜನಮೇಜನಿಗೆ ತುಂಬ ಬೇಜಾರಾಗುತ್ತೆ ಅಂತೆ. ಕೊನೆಗೆ ಅವ್ರು ಕರೆಸ್ತಾನೆ ಅಣ್ಣ ತಮ್ಮಂದಿರನ್ನ, ಈ ನಾಯಿ ಮರಿ ಏನಾದರೂ ತಪ್ಪು ಮಾಡಿತ್ತಾ ಅಂತ. ಇಲ್ಲ, ವಾಸ್ತವಿಕವಾಗಿ ಏನೂ ಮಾಡಲಿಲ್ಲ, ಏನಾದರೂ ಮಾಡುತ್ತೀನೋ ಅಂತ ಹೊಡೆದು ಬಿಟ್ವಿ ಅಂತ ಹೇಳ್ತಾರೆ. ಹಾಗಾದರೆ ಏನಾಗಿದೆ, ತಪ್ಪು ನಿಮ್ಮಿಂದ ಆಗಿದೆ. ಆ ನಾಯಿ ಮರಿ ಏನೂ ತಪ್ಪು ಮಾಡಿಲ್ಲ, ತಪ್ಪು ಮಾಡದೆ ಸುಮ್ಮನೆ ಬಂದಂತಹ ನಾಯಿ ಮರಿಗೆ ಮನುಷ್ಯರಾದಂತಹ ನಾವು, ಅವುಗಳಿಗೆ ಬುದ್ಧಿ ಇಲ್ಲ, ಬುದ್ಧಿ ಇರುವುದು ನಮಗೆ, ಧರ್ಮಜ್ಞಾನ ಇರುವುದು ನಮಗೆ, ಅವುಗಳಿಗೆ ಏನೂ ಇಲ್ಲ. ಆದರೆ ನೀವು ಆ ನಾಯಿಗಿಂತ ಕೆಟ್ಟದಾಗಿ ವರ್ತನೆ ಮಾಡಿದಿರಿ. ನಾಯಿ ಸುಮ್ಮನೆ ಬಂದು ನಿಂತಿದೆ, ನೀವು ನೋಡಿದರೆ ಅದಕ್ಕೆ ಹೊಡೆದಿದ್ದೀರಿ ಕಲ್ಲು ತಗೊಂಡು, ಹಾಗಾಗಿ ಇದಕ್ಕೆ ಏನಾದರೂ ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಎಂಬುದಾಗಿ ತೀರ್ಮಾನ ಮಾಡ್ತಾನೆ. ಒಂದು ಪ್ರಸಿದ್ಧವಾದಂತಹ ಸುಭಾಷಿತ ಇದೆ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋಹಿತೇಷಾಂ ಅಧಿಕೋ ವಿಶೇಷ ಧರ್ಮೇಣ ಹೀನಾಃ ಪಶುಭಿಃ ಸಮಾನಾಃ ಅಂತ. ಮನುಷ್ಯ ಪ್ರಾಣಿಗಳಿಗಿಂತ ವಿಲಕ್ಷಣ, ಬೇರೆ. ಯಾಕೆ ಬೇರೆ? ಅದಕ್ಕೆ ಕಾರಣವನ್ನು ಆ ಸುಭಾಷಿತಕಾರ ಹೇಳ್ತಾನೆ. ಪ್ರಾಣಿಗಳು ಕೂಡ ಏನು ಮಾಡ್ತವೆ, ಆಹಾರ ತಿಂತಾವೆ, ಮನುಷ್ಯನು ಆಹಾರ ತಿಂತಾನೆ. ಆಹಾರ ನಿದ್ರ, ಪ್ರಾಣಿಗಳು ನಿದ್ರೆ ಮಾಡ್ತವೆ, ಮನುಷ್ಯನು ನಿದ್ರೆ ಮಾಡ್ತಾನೆ. ಪ್ರಾಣಿಗಳು ಮಕ್ಕಳನ್ನು ಹುಟ್ಟಿಸ್ತಾವೆ, ಮನುಷ್ಯನು ಹುಟ್ಟಿಸ್ತಾನೆ. ಹಾಗಾದರೆ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗಿರುವಂಥ ವ್ಯತ್ಯಾಸ ಏನು ಅಂತ ಹೇಳಿದರೆ, ಧರ್ಮೋಹಿತೇಷಾಂ ಅಧಿಕೋ ವಿಶೇಷ ಧರ್ಮೇಣ ಹೀನಾಃ ಪಶುಭಿಃ ಸಮಾನಾಃ ಅಂತ ಪರಮಾತ್ಮ ಯಾವ ಪ್ರಾಣಿ ಪಕ್ಷಿಗಳಿಗೂ ಕೊಡದೇ ಇರುವಂತಹ ಧರ್ಮಾಚರಣೆಯನ್ನು ಮಾಡುವಂತಹ ದೊಡ್ಡ ಅವಕಾಶವನ್ನು, ಯೋಗ್ಯತೆಯನ್ನು, ಅದಕ್ಕೆ ಬೇಕಾದಂತಹ ಜ್ಞಾನವನ್ನು ಯಾರಿಗೆ ಕೊಟ್ಟಿದ್ದಾನೆ? ಮನುಷ್ಯರಿಗೆ ಕೊಟ್ಟಿದ್ದಾನೆ. ಹಾಗಾಗಿ
ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗಿರುವಂಥ ವ್ಯತ್ಯಾಸ ಅಂತ ಹೇಳಿ ಅದು ಒಂದೇ ಒಂದು, ಅದು ಧರ್ಮಾಚರಣೆ. ಆ ಧರ್ಮಾಚರಣೆಯನ್ನು ಮಾಡಿದಾಗ ಮಾತ್ರ ಮನುಷ್ಯ ಅಂತ ಕರೆಸ್ಕೊಳ್ತಾನೆ. ಧರ್ಮಾಚರಣೆಯನ್ನು ಮಾಡದೇ ಹೋದರೆ ಅವನಿಗೂ ಪ್ರಾಣಿಗಳಿಗೂ ಯಾವುದೇ ರೀತಿಯಂಥ ವ್ಯತ್ಯಾಸವೇ ಇಲ್ಲ. ಇಲ್ಲಿ ಏನಾಗಿದೆ, ಇದು ಉಲ್ಟಾ ಆಗಿದೆ. ನಾಯಿ ಸಾಮಾನ್ಯ ನಾಯಿ ಆಗಿಬಿಟ್ಟಿದ್ರೆ ಅದು ಮೊದಲು ಬಂದು ಏನು ಮಾಡ್ತಾ ಇತ್ತು, ಅನ್ನಕ್ಕೆ ಬಾಯಿ ಹಾಕ್ತಾ ಇತ್ತು. ಆದರೆ ನಾಯಿಗೆ ಧರ್ಮದ ಜ್ಞಾನ ಇದೆ, ಏನು ಮಾಡಬೇಕು ಏನು ಮಾಡಬಾರದು ಅಂತ. ಅದು ಏನು ಮಾಡಿತು, ಸುಮ್ಮನೆ ಒಂದು ಮೂಲೆಯಲ್ಲಿ ಹೋಗಿ ಕುಳಿತುಕೊಂಡು ಯಜ್ಞವನ್ನು ಭಕ್ತಿಯ ನೋಡ್ತಾ ಇತ್ತು ಅಷ್ಟೇ. ಈ ಕಡೆ ಧರ್ಮವನ್ನು ಮಾಡಬೇಕಾದವರು ಯಾರು, ಅಣ್ಣ ತಮ್ಮಂದಿರು. ಈ ಒಂದು ಜನಮೇಜನ ಅಣ್ಣ ತಮ್ಮಂದಿರು ಅವರೇನು ಮಾಡಿದರು, ವಾಸ್ತವಿಕವಾಗಿ ನಿಜವಾದ ಧರ್ಮ ಅಂತ ಹೇಳಿದರೆ ಬಂದಂತಹ ನಾಯಿಗೆ ಅವರು ಅನ್ನದಾನ ಮಾಡಬೇಕಾಗಿತ್ತು. ಯಾಕೆಂದರೆ ಒಂದು ಮಾತಿದೆ, ಸಾಮಾನ್ಯವಾಗಿ ನಾವು ಯಾವುದೋ ಒಂದು ದಾನ ಕೊಡಬೇಕಾದ್ರೆ ಏನು ನೋಡ್ತೇವೆ, ಈ ವ್ಯಕ್ತಿ ಯೋಗ್ಯ ಹೌದೋ ಅಲ್ವೋ ಅಂತ. ಈ ವ್ಯಕ್ತಿ ಸಿಕ್ಕಾಬಿಟ್ಟಿದ್ದಾನೋ ಇಲ್ಲೋ, ಸಂಧ್ಯಾ ವಂದನೆ ಮಾಡ್ತಾನೋ ಇಲ್ಲೋ, ದೇವರ ಪೂಜೆ ಮಾಡ್ತಾನೋ ಇಲ್ಲೋ ಅಂತ ನೋಡಿ ನಾವೇನು ಮಾಡ್ತೇವೆ, ಒಬ್ಬ ವ್ಯಕ್ತಿಗೆ ದಾನ ಕೊಡ್ತೇವೆ. ಯಾಕೆ ಅಂದರೆ ನಾವು ಕೊಟ್ಟಂತಹ ದಾನ ನಮಗೆ ಫಲ ಕೊಡಬೇಕು. ಸುಮ್ಮನೆ ನಾವ್ಯಾರು ದಾನ ಕೊಡೋದಿಲ್ಲ. ದಾನ ಕೊಟ್ಟರೆ ಅದರಿಂದ ನಮಗೆ ಫಲ ಬರಬೇಕು. ಫಲ ಬರಬೇಕಾದ್ರೆ ಆ ವ್ಯಕ್ತಿ ಯೋಗ್ಯನಾಗಿರಬೇಕು ಅಂತ. ಹಾಗಾಗಿ ನಾವು ಆ ವ್ಯಕ್ತಿ ಯೋಗ್ಯ ಹೌದು ಅಲ್ಲೊಂದು ದಾನ ಕೊಡ್ತೇವೆ. ಆದರೆ ಒಂದು ದಾನಕ್ಕೆ ಮಾತ್ರ ಯೋಗ್ಯತೆ ನೋಡಬಾರ್ದು ಅಂತೆ. ಯಾವುದು ಅಂದರೆ ಅನ್ನಸ್ಯ ಕ್ಷುಧಿತಂ ಪಾತ್ರಂ ಅಂತ. ಅನ್ನದಾನವನ್ನು ಯಾರಿಗೆ ಬೇಕಾದರೂ ಮಾಡಬೇಕು. ಅನ್ನದಾನ ಮಾಡಲಿಕ್ಕೆ ಯೋಗ್ಯತೆ ಯಾವುದು ಅಂತ ಹೇಳಿದರೆ ಹಸಿವು ಅಂತೆ. ಯಾರಿಗೆ ಹಸಿವಿರುತ್ತೋ ಅವನಿಗೆ ಅನ್ನದಾನವನ್ನು ಮಾಡಬೇಕು. ಕೊನೆಗೆ ಇಲ್ಲಿ ತನಕ ಹೇಳ್ತಾರೆ ಅಂತ ಹೇಳಿದ್ರೆ ಶುನಿಚೈವ ಶ್ವಪಾಕೇಚ ಅಂತ. ಒಂದು ನಾಯಿ ಬಂದು ಅನ್ನವನ್ನು ಬೇಡಿದರೂ ಕೂಡ ಅನ್ನವನ್ನು ಕೊಡಬೇಕು. ಕೊನೆಗೆ ಅದೇ ನಾಯಿಯನ್ನು ಸಾಯಿಸಿ ಅದರ ಮಾಂಸವನ್ನು ತಿನ್ನುವಂತಹ ಚಂಡಾಲ ಒಂದು ಅನ್ನವನ್ನು ಕೇಳಿದರೂ ಕೂಡ ಅವನಿಗೆ ಅನ್ನದಾನವನ್ನು ಮಾಡಲೇಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಈ ಒಂದು ಜನಮೇಜಯ ಅಣ್ಣ ತಮ್ಮಂದಿರು ನಿಜವಾದಂತಹ ಧರ್ಮಜ್ಞರಾಗಿದ್ದರೆ, ಧರ್ಮಾಚರಣೆಯನ್ನು ಮಾಡುವಂಥವರಾಗಿದ್ದು ಏನು ಮಾಡಬೇಕಾಗಿತ್ತು, ಆ ಪುಟ್ಟ ನಾಯಿ ಮರಿಗೆ ಒಂದಿಷ್ಟು ಅನ್ನವನ್ನು ಏನೋ ಹಾಕಿ ಕಳಿಸ್ಬೇಕಾಗಿತ್ತು. ಆದರೆ ಅವರು ಮಾಡಿದ್ದೇನು, ಕಲ್ಲು ತೆಗೆದುಕೊಂಡು ರಕ್ತ ಬರುವಂತೆ ಹೊಡೆದಿದ್ದಾರೆ. ಹಾಗಾಗಿ ಇದು ದೊಡ್ಡ ತಪ್ಪು. ಹಾಗಾಗಿ ಇದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು ಅಂತ ತಾನೇನು ಮಾಡ್ತಾನೆ, ಜನಮೇಜಯ ತೀರ್ಮಾನ ಮಾಡ್ತಾನೆ. ಸರಿ, ಕೊನೆಗೆ ಯಜ್ಞ ಯಾಗ ಎಲ್ಲವೂ ಕೂಡ ಮುಗೀತು. ಜನಮೇಜಯನ ರಾಜಧಾನಿ ಯಾವುದು, ಹಸ್ತಿನಾವತಿಗೆ ಪುನಃ ಜನಮೇಜಯ ವಾಪಸ್ ಬರ್ತಾನೆ. ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಪ್ರಾಯಶ್ಚಿತ್ತ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಪ್ರಾಯ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ ಅಂತ. ಅಂದರೆ ಪ್ರಾಯ ಅಂದರೆ ತಪ್ಪು ಅಂತೆ. ಪ್ರಾಯ ಪಾಪಂ ಸಮುದ್ದಿಷ್ಟಂ, ಪ್ರಾಯ ಶಬ್ದಕ್ಕೆ ಪಾಪ ಅಂತ ಅರ್ಥ. ಚಿತ್ತಂ ಅಂತ ಹೇಳಿದ್ರೆ ತಸ್ಯ ವಿಶೋಧನಂ, ಪ್ರಧಾನವಾಗಿ ನಾನು ಅದನ್ನು ಯಾಕೆ ಮಾಡಿದೆ, ನನ್ನಿಂದ ಆ ತಪ್ಪು ಯಾಕಾಯಿತು, ಇನ್ನೊಮ್ಮೆ ಆ ತಪ್ಪು ನನ್ನಿಂದ ಆಗಬಾರದು ಎಂಬುದಾಗಿ ಇದು ಪ್ರಧಾನವಾದ ಪ್ರಾಯಶ್ಚಿತ್ತ. ಅದನ್ನು ನಾನು ಯಾಕೆ ಮಾಡಿದೆ ಅನ್ನೋದನ್ನು ನಾವು ಡೀಪಾಗಿ ಚಿಂತನೆ ಮಾಡಬೇಕು ಅಂತ. ಇನ್ನೊಂದು ಅದಕ್ಕೆ ಪರಿಹಾರವನ್ನು, ಯಾವುದಾದ್ರೂ ಮಂತ್ರ ಜಪಗಳನ್ನು ಏನೋ ಶಾಸ್ತ್ರದಲ್ಲಿ ಯಾವ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೋ ಅದನ್ನು ಮಾಡಿಕೊಳ್ಬೇಕು ಅಂತ. ಹೀಗೆ ಜನಮೇಜಯ ನನ್ನ ಅಣ್ಣ ತಮ್ಮಂದಿರು ಮಾಡಿದಂತಹ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅನೇಕ ಜನ ಪುರೋಹಿತರಂತನ ಮನೆಗೆ ಕರೆಸ್ತಾನೆ ಅಂತೆ. ನನ್ನ ಅಣ್ಣ ತಮ್ಮಂದಿರು ಗೊತ್ತಿಲ್ಲದೇನೆ ಒಂದು ನಾಯಿಗೆ ರಕ್ತ ಬರುವಂತೆ ಹೊಡೆದಿದ್ದಾರೆ. ಹಾಗಾಗಿ ಅದಕ್ಕೇನು ಮಾಡಬೇಕು, ಒಂದು ದೊಡ್ಡ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಏನು ಪ್ರಾಯಶ್ಚಿತ್ತ ಮಾಡಬೇಕು ಎಂಬುದಾಗಿ ಅವನೇನು ಮಾಡ್ತಾನೆ, ಕೇಳಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಅಲ್ಲಿ ಅನೇಕ ಜನ ಬಂದಿರ್ತಾರೆ. ಯಾರು, ಶ್ರುತಶ್ರವ ಅಂತ, ಅದೇ ರೀತಿಯಾಗಿ ಸೋಮಶ್ರವ ಅಂತ, ಹೀಗೆ ಅನೇಕ ಜನ ಅವರೆಲ್ಲರೂ ಕೂಡ ಬಂದಿರ್ತಾರೆ. ಈ ರೀತಿಯಾಗಿ ಬಂದಾಗ ಅವರ ಹತ್ತಿರ ತಾನೇನು ಮಾಡ್ತಾನೆ, ಈ ರೀತಿಯಾಗಿ ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಎಂಬುದಾಗಿ ಕೇಳ್ತಾನೆ. ಕೊನೆಗೆ ಅವರು ಒಂದು ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಆ ಒಂದು ಅಲ್ಲಿ ಇದ್ದಂತಹ ಒಬ್ಬ ಪುರೋಹಿತರು ಆ ಪುರೋಹಿತನನ್ನು ಸ್ವೀಕಾರ ಮಾಡಿ ಆ ಪುರೋಹಿತನ ಮುಖಾಂತರ ಒಂದು ಪ್ರಾಯಶ್ಚಿತ್ತ ಯಾಗವನ್ನು ಕೂಡ ಆ ಯಾವ ಜನಮೇಜಯ ರಾಜ ತನ್ನ ಅಣ್ಣ ತಮ್ಮಂದಿರು ಮಾಡಿದಂತಹ ತಪ್ಪಿಗೆ ತಾನು ಪ್ರಾಯಶ್ಚಿತ್ತ ಯಾಗವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಇದರಿಂದ ನಾವು ತಿಳಿಯಬೇಕಾದಂತಹ ಅಂಶ, ಯಾವುದೇ ಪ್ರಾಣಿಗೆ ಆಗಲಿ
ವೃಥಾ ಅದಕ್ಕೆ ಹಿಂಸೆಯನ್ನು ಸರ್ವಥಾ ಮಾಡಲೇಬಾರದು ಅಂತ. ಯಾಕೆಂದರೆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದಾಗ ಆಚಾರ್ಯರು ಈಶಾವಾಸ್ಯೋಪನಿಷತ್ತಿಗೆ ಭಾಷ್ಯವನ್ನು ಬರೀಬೇಕಾದ್ರೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ ಅಂತ ಪರಮಾತ್ಮ ಎಲ್ಲ ಪ್ರಾಣಿಗಳಲ್ಲಿ ಕೂಡ ಅಂತರ್ಯಾಮಿಯಾಗಿ ಇದ್ದಾನೆ ಅಂತೆ. ಪರಮಾತ್ಮ ಕೇವಲ ಮನುಷ್ಯರಿಗೆ ಮಾತ್ರ ಅಂತರ್ಯಾಮಿಯಾಗಿಲ್ಲ, ಒಂದು ಕ್ರಿಮಿಯಲ್ಲಿಯೂ ಅಂತರ್ಯಾಮಿಯಾಗಿ ಇದ್ದಾನೆ, ದೊಡ್ಡ ಆನೆಗೂ ಅಂತರ್ಯಾಮಿಯಾಗಿ ಪರಮಾತ್ಮನೇ ಇದ್ದಾನೆ. ಹಾಗಾಗಿ ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಕೂಡ ಯಾಮಿಯಾಗಿ ಪರಮಾತ್ಮ ಇದ್ದೇ ಇರ್ತಾನೆ. ಹಾಗಾಗಿ ಯಾವ ಪ್ರಾಣಿಗಳಿಗೂ ಕೂಡ ನಾವು ಹಿಂಸೆಯನ್ನು ಸರ್ವಥಾ ಮಾಡಲೇಬಾರದು. ಹಾಗಾಗಿ ಪ್ರತಿಯೊಂದು ಪ್ರಾಣಿಗಳಲ್ಲೂ ಕೂಡ ಪರಮಾತ್ಮನನ್ನು ಕಂಡು ಅವುಗಳಿಗೆ ಯೋಗ್ಯವಾದಂತಹ ಗೌರವವನ್ನು ಆದರವನ್ನು ನಾವು ಮಾಡಲೇಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಮಹಾಭಾರತದ ಕಥೆ ಅದು ಪ್ರಾರಂಭವಾಗುವುದು ಹೀಗೆ ಒಂದು ನಾಯಿಯ ಕಥೆಯಿಂದ, ಮುಗಿಯೋದು ಕೂಡ ನಾಯಿಯ ಕಥೆಯಿಂದನೇ ಹಿಂದೆ ಕೇಳಿದಂತೆ. ಅಷ್ಟು ಮಾತ್ರ ಅಲ್ಲ, ರಾಮಾಯಣದಲ್ಲಿ ಇನ್ನೊಂದು ಕಥೆ ಬರ್ತದೆ ನಾಯಿಯ ಬಗ್ಗೆ. ರಾಮಾಯಣದ ರಾಮದೇವರು ವೈಭವದಿಂದ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ. ರಾಜ್ಯಭಾರ ಮಾಡೋ ಸಂದರ್ಭದಲ್ಲಿ ಅವನ ಒಂದು ಆಸ್ಥಾನ ಸಭೆ ನಡೀತಾ ಇರುತ್ತೆ. ಆ ಸಭೆಗೆ ಒಂದು ನಾಯಿ ಬರುತ್ತೆ ಅಂತೆ. ನಾಯಿ ಅಲ್ಲೂ ಇದೇ ಸೇಮ್ ಕೇಸೆ. ಒಬ್ಬ ವ್ಯಕ್ತಿ ಜೋರಾಗಿ ಕಲ್ತ್ಕೊಂಡು ನಾಯಿಗೆ ಹೊಡೆದು ಬಿಟ್ಟಿರ್ತಾನೆ. ನಾಯಿಗೆ ಜೋರಾಗಿ ರಕ್ತ ಸುರಿತಾ ಇರುತ್ತೆ. ನಾಯಿ ಬಂದು ರಾಮಚಂದ್ರ ದೇವರ ಹತ್ರ ಕಂಪ್ಲೇಂಟ್ ಹೇಳುತ್ತೆ ಅಂತೆ, ರಾಮ, ನಾನು ನಿನ್ನ ರಾಜ್ಯದ ಒಂದು ಪ್ರಜೆ, ಈ ವ್ಯಕ್ತಿ ನನಗೆ ಸುಮ್ಮನೆ ಕಲ್ತ್ಕೊಂಡು ಹೊಡೆದಿದ್ದಾನೆ, ಹಾಗಾಗಿ ಇದಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಕೊನೆಗೆ ಸೈನಿಕರನ್ನು ಕಳಿಸ್ತಾನೆ. ಆ ವ್ಯಕ್ತಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಸರಿ ಈ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕು ಅಂತ ರಾಮ ಆ ಒಂದು ಪಟ್ಟಿಯನ್ನು ನೋಡ್ತಾನೆ. ಅಂದರೆ ಒಂದು ಇದಿರುತ್ತೆ, ಪಟ್ಟಿ ಇರುತ್ತೆ, ಯಾವ ವ್ಯಕ್ತಿಗೆ ಯಾವ ಶಿಕ್ಷೆ ಕೊಡಬೇಕು, ಯಾವ ತಪ್ಪಿಗೆ ಯಾವ ಶಿಕ್ಷೆ ಅಂತ. ಅದರಲ್ಲಿ ಎಲ್ಲೂ ಕೂಡ ನಾಯಿಗೆ ಕಲ್ಲು ಹೊಡೆದರೆ ಇಂಥ ಶಿಕ್ಷೆ ಅಂತ ಇರೋದೇ ಇಲ್ಲ. ಅದಕ್ಕೆ ಕೊನೆಗೆ ರಾಮ ಏನು ಮಾಡ್ತಾನೆ, ಸರಿ ಇದಕ್ಕೆ ಬೇರೆ ಒಂದು ಶಿಕ್ಷೆಯನ್ನು ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ, ನಾಯಿಗೆ ಕೇಳ್ಬೋಣ, ಹೊಡೆದಿದ್ಯಾರಿಗೆ ನಾಯಿಗೆ, ಸೊ ನಾಯಿಗೆ ಕೇಳೋಣ ಏನು ಶಿಕ್ಷೆ ಕೊಡೋಣ ಈ ವ್ಯಕ್ತಿಗೆ ಅಂತ ನಾಯಿಗೆ ಕೇಳ್ತಾರೆ. ಸರಿ ನಾಯಿ, ಈ ವ್ಯಕ್ತಿ ಹೊಡೆದಿದ್ಯಾರಿಗೆ, ನಿನಗೆ ಹೊಡೆದಿದ್ದಾನೆ, ರಕ್ತ ಬಂದಿದ್ದು ನಿನಗೆ, ನೋವಾಗಿದ್ದು ನಿನಗೆ, ಹಾಗಾಗಿ ನೀನೇ ಹೇಳಿಬಿಡು ಈ ವ್ಯಕ್ತಿಗೆ ಏನು ಶಿಕ್ಷೆ ಕೊಡೋಣ ಅಂತ. ಆವಾಗ ಆ ನಾಯಿ ಸ್ವಲ್ಪ ವಿಚಾರ ಮಾಡಿ ಹೇಳುತ್ತೆ ಅಂತೆ, ನೀನು ರಾಮ ಈ ವ್ಯಕ್ತಿಯನ್ನು ಯಾವುದಾದರೂ ಒಂದು ಧರ್ಮ ಸಂಸ್ಥೆಗೆ, ಮಠಕ್ಕೆ ಅಧಿಪತಿಯನ್ನಾಗಿ ಮಾಡು ಎಂಬುದಾಗಿ ಹೇಳಿಬಿಡುತ್ತೆ ಅಂತೆ. ಆವಾಗ ಅವ್ರಿಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ ಜನರಿಗೆ, ಇದು ಶಿಕ್ಷೆ ಅಲ್ಲ, ಇದು ವರ ಅಂತ. ಯಾಕೆಂದರೆ ಒಬ್ಬ ಮಠಾಧಿಪತಿ ಆದರೆ, ಒಬ್ಬ ಧರ್ಮಾಧಿಕಾರಿ ಆದರೆ ಬೇಕಾದಷ್ಟು ಸಂಪತ್ತು, ವೈಭೋಗ ಎಲ್ಲವೂ ಕೂಡ ಇರುತ್ತೆ. ಆವಾಗ ಇದು ಮೊದಲೇ ನಾಯಿ, ಇದರ ಬುದ್ಧಿಯು ಕೂಡ ನಾಯಿ ಬುದ್ಧಿನೇ ಆಗಿಬಿಟ್ಟಿದೆ ಅಂತ ಜನ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಆವಾಗ ನಾಯಿ ಹೇಳುತ್ತೆ, ಒಂದು ನಿಮಿಷ ಎಲ್ಲರೂ ಸುಮ್ಮನಿರಿ ಅಂತ. ಯಾಕೆ ನಗ್ತಾ ಇದ್ದೀರಿ, ಅದು ದೊಡ್ಡ ಶಿಕ್ಷೆಯೇ ಆಗಿದೆ ಅಂತ. ಅದಕ್ಕೆ ಹೇಳುತ್ತೆ ನಾಯಿ, ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಮಠಾಧಿಕಾರಿಯಾಗಿದ್ದೆ, ಒಂದು ಧರ್ಮ ಸಂಸ್ಥೆಯ ಅಧಿಕಾರಿಯಾಗಿದ್ದೆ. ಆವಾಗ ಮಠ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದಕ್ಕೆ ಅದು ನಡೆಯೋದು ಜನರ ದೇಣಿಗೆಯಿಂದ, ಜನರು ಕಾಣಿಕೆ ಅಂತ ಕೂಡ ಅದರಿಂದ ನಡೆಯುತ್ತೆ. ಆ ರೀತಿಯಾಗಿ ಜನರು ಕಾಣಿಕೆಯಾಗಿ ಕೊಟ್ಟಂಥ ಹಣವನ್ನು ನಾನು ಮಠಕ್ಕೆ ಅಂತ ಉಪಯೋಗ ಮಾಡದೇನೆ ಎಲ್ಲವನ್ನು ಕೂಡ ನಾನೇ ಉಪಯೋಗ ಮಾಡಿ, ನನ್ನ ಹೆಂಡತಿ ಮಕ್ಕಳಿಗಿಂತ ಉಪಯೋಗ ಮಾಡಿ ಆ ಎಲ್ಲವನ್ನು ಕೂಡ ನಾನೇ ಖಾಲಿ ಮಾಡಿಬಿಟ್ಟೆ. ಅಂದರೆ ಮಠಕ್ಕೆ ಬಂದಂತಹ ಎಲ್ಲ ದುಡ್ಡನ್ನು ಕೂಡ ನಾನೇ ತಿಂದು ಸ್ವಾಹ ಅಂತ ಮಾಡಿಬಿಟ್ಟೆ. ಹಾಗಾಗಿ ಅಂದು ಮಾಡಿದಂತಹ ಪಾಪಕ್ಕೆ ಪರಮಾತ್ಮ ನನಗೆ ಪ್ರತಿಯಾಗಿ ಈ ಜನ್ಮದಲ್ಲಿ ನಾಯಿಯ ಜನ್ಮವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನೀವು ಕೂಡ ಈ ವ್ಯಕ್ತಿಗೆ ಏನು ಮಾಡಿ, ಧರ್ಮಾಧಿಕಾರಿಯ ಪಟ್ಟವನ್ನು, ಮಠಾಧಿಕಾರಿಯ ಪಟ್ಟವನ್ನು ಕೊಡಿ. ಅದು ತುಂಬ ಕಷ್ಟವಾದದ್ದು. ಯಾಕೆಂದರೆ ಅಷ್ಟು ನಿಷ್ಠೆಯಿಂದ ಇರುವಂಥದ್ದು ತುಂಬ ಕಷ್ಟ. ಒಂದು ವೇಳೆ ಇವನು ನಿಷ್ಠೆಯಿಂದ ಇದ್ದರೆ ಅದು ತುಂಬ ಸಂತೋಷನೇ. ಅಥವಾ ಇವನು ಕೂಡ ನನ್ನಂತೆ ದುಡ್ಡು ಹೊಡೆದರೆ ಇವನಿಗೇನಾಗುತ್ತೆ, ಮತ್ತೆ ಮುಂದಿನ ಜನ್ಮದಲ್ಲಿ ನಾಯಿಯ ಜನ್ಮ ಬರುತ್ತೆ. ಹಾಗಾಗಿ ಇವನನ್ನು ಈ ಮಾಡಿ ಮೊದಲು ಕರೆದುಕೊಂಡು ಹೋಗಿ ಮಠಾಧಿಕಾರಿಯನ್ನು ಮಾಡಿ ಎಂಬುದಾಗಿ ನಾಯಿ ಹೇಳುತ್ತೆ ಅಂತೆ. ಹೀಗೆ ನಾವು ಸುಮ್ಮನೆ ನಾಯಿ ಇದೆ, ನಾಯಿಯ ಚರಿತ್ರೆ ಏನು ಅಂತ ಸುಮ್ಮನೆ ಪುಟ ತಿರುಗಿಸ್ಕೊಂಡು ಹೋಗ್ಬಿಡ್ತೇವೆ. ಆದರೆ ವೇದವ್ಯಾಸ ದೇವರು ಆ ನಾಯಿಯ ಒಂದು ಕಥೆಗೂ ಕೂಡ ಅಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟು, ಯಾವುದೇ ಒಂದು ಸಣ್ಣ ಪ್ರಸಂಗದಿಂದಲೂ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ದೊಡ್ಡ ಸಂದೇಶ ಇರುತ್ತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಮಹಾಭಾರತ ತಾನು ಪ್ರಾರಂಭದಲ್ಲಿ ಪ್ರಧಾನವಾಗಿ ಮಾಡಬೇಕಾದದ್ದು ಯಾವುದೇ ಪ್ರಾಣಿಗಳನ್ನು ಕೂಡ ಹಿಂಸೆ ಮಾಡಬಾರದು, ಅವುಗಳಲ್ಲಿಯೂ ಕೂಡ ನಾವು ಪರಮಾತ್ಮನನ್ನು ಕಾಣಬೇಕು ಎಂಬುದಾಗಿ ತಿಳಿಸಿಕೊಡುತ್ತೆ.
ಹೀಗೆ ಇಷ್ಟೆಲ್ಲ ಆಯಿತು. ಹೀಗೆ ನಾಯಿಯ ಒಂದು ಕಥೆಯನ್ನು ವೇದವ್ಯಾಸ ದೇವರು ಪ್ರಾರಂಭದಲ್ಲಿ ತಿಳಿಸಿ ನಂತರ ಗುರು ಶಿಷ್ಯರ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಸಿದ್ಧವಾದಂತಹ ಕಥೆ ಧೌಮ್ಯ ಮತ್ತು ಆರುಣಿ ಅಂತ. ಧೌಮ್ಯ ಅಂತ ಆಗಿನ ಕಾಲದ ಪ್ರಸಿದ್ಧ ಋಷಿಗಳು. ಎಷ್ಟು ಪ್ರಸಿದ್ಧ ಋಷಿಗಳು ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಜ್ಞಾನಿಗಳು ಅಂತ ಇದ್ದರೋ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನು ಈ ಧೌಮ್ಯರ ಹತ್ರ ಕಳಿಸ್ತಾ ಇದ್ದಂತೆ. ಈ ಧೌಮ್ಯರು ಅಷ್ಟು ದೊಡ್ಡ ಜ್ಞಾನಿಗಳು, ಹಾಗಾಗಿ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿದ್ದರೆ ಹಾಳಾಗಿ ಹೋಗಿಬಿಡ್ತಾರೆ, ಇವರ ಹತ್ರ ಕಳಿಸೋಣ ಅಂತ ವಿದ್ಯಾಭ್ಯಾಸಕ್ಕೋಸ್ಕರ ಅವ್ರ ಹತ್ರ ಕಳಿಸ್ತಾ ಇದ್ರು ಅಂತೆ. ಈ ಧೌಮ್ಯರಿಗೆ ವಾಸ್ತವಿಕವಾಗಿ ಅನೇಕ ಜನ ಶಿಷ್ಯರಿದ್ದರು. ಅವರಲ್ಲಿ ಪ್ರಧಾನರಾದಂಥವರು 3: ಆರುಣಿ, ಉಪಮನ್ಯು ಮತ್ತು ಬೈದ ಅಂತ 3 ಜನ ಪ್ರಧಾನವಾದಂತಹ ಶಿಷ್ಯರು, ಒಳ್ಳೆಯ ದೊಡ್ಡ ಜ್ಞಾನಿಗಳು. ಅವರ 3 ಒಂದು ವಿಚಿತ್ರವಾದಂಥ ಚರಿತ್ರೆಯನ್ನು ನಮಗೆ ಮಹಾಭಾರತ ಹೇಳ್ತಾ ಹೋಗುತ್ತೆ. ಮೊದಲ ಶಿಷ್ಯ ಆರುಣಿ ಅಂತ. ಆರುಣಿ ಅವನು ಆಗಿನ ಕಾಲದ ಒಬ್ಬ ಅರುಣ ಎಂಬಂತಹ ಒಬ್ಬ ಋಷಿಕನ್ಯೆಯ ಮಗ, ಅರುಣೆಯ ಮಗ. ಹಾಗಾಗಿ ಅವನಿಗೆ ಆರುಣಿ ಅಂತ ಹೆಸರು. ಗುರುಗಳಲ್ಲಿ ಒಳ್ಳೆಯ ಭಕ್ತಿಯನ್ನು ಮಾಡ್ತಾ ಇದ್ದ. ಗುರುಗಳು ಏನು ಕೆಲಸ ಹೇಳಿದರೂ ಕೂಡ ತಾನೇ ಮುಂದೆ ನಿಂತುಕೊಂಡು ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಹೀಗೆ ಗುರುಗಳಿಗೆ ಆರುಣಿ ಅಂತ ಹೇಳಿ ತುಂಬ ಅಚ್ಚುಮೆಚ್ಚು, ತುಂಬ ಪ್ರೀತಿಯಂತೆ. ಹೀಗೆ ಆಗಿನ ಕಾಲದಲ್ಲಿ ಈಗಿನ ಕಾಲದಂತೆ ಗುರುಕುಲ ಅಂತ ಹೇಳಿದ್ರೆ ಒಂದು ವಿದ್ಯಾಪೀಠ, ಅದರಲ್ಲಿ ಒಂದು ರೂಮಿನಲ್ಲಿ 4 ಜನ ವಿದ್ಯಾರ್ಥಿಗಳು ಅಂತ ಈ ರೀತಿ ವ್ಯವಸ್ಥೆ ಇರಲಿಲ್ಲ. ಗುರುಕುಲ ಅಂತ ಹೇಳಿದ್ರೆ ಗುರುಗಳ ಮನೆಯೇ ಅದು ವಿದ್ಯಾಪೀಠ, ಗುರುಕುಲ. ಆ ಗುರುಗಳ ಮನೆಯಲ್ಲಿ ಎಲ್ಲ ವಿಧವಾದಂಥ ಕೆಲಸಗಳನ್ನು, ಸೇವೆಗಳನ್ನು ಮಾಡ್ತಾನೆ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಹೀಗೆ ಆರುಣಿಯು ಕೂಡ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಒಂದು ದಿವಸ ಮಳೆಗಾಲ, ಭೀಕರವಾದಂತಹ ಮಳೆಗಾಲ. ಮಳೆ ಸುರಿತಾ ಈ ಧೌಮ್ಯರ ಹೊಲ ಇತ್ತು, ಗದ್ದೆ ಇತ್ತು. ಆ ಗದ್ದೆಯಲ್ಲಿ ಗದ್ದೆ ಒಡೆದುಕೊಂಡು ನೀರು ಒಳಬರಲಿಕ್ಕೆ ಶುರುವಾಯಿತು ಅಂತೆ. ಸಾಮಾನ್ಯವಾಗಿ ಗದ್ದೆಯಲ್ಲಿ ನೀರು ಎಷ್ಟಿರಬೇಕು ಅಷ್ಟೇ ಇರಬೇಕು. ನೀರು ಜಾಸ್ತಿ ಆಗಿಬಿಟ್ರೆ ಬೆಳೆ ಎಲ್ಲ ನಾಶ ಆಗಿ ಹೋಗಿಬಿಡುತ್ತೆ. ಕೊನೆಗೆ ಯಾರು ಧೌಮ್ಯರು ತಮ್ಮ ಆರುಣಿಯನ್ನು ಕರೀತಾರೆ, ಆರುಣಿ ಶಿಷ್ಯನ ಕರೀತಾರೆ. ಕರೆದು ಹೇಳ್ತಾರೆ, ಆರುಣಿ, ಮಳೆ ತುಂಬ ಆಗಿದೆ, ಹಾಗಾಗಿ ಹೊಲದಲ್ಲಿ ನೀರು ಜಾಸ್ತಿ ಬಂದಿರುತ್ತೆ, ಒಡ್ಡು ಹೊಡೆದು ನೀರು ಬಂದುಬಿಟ್ಟಿರುತ್ತೆ, ಹಾಗಾಗಿ ಬೇಗ ಹೋಗಿ ನೀನು ಒಡ್ಡು ಕಟ್ಟು ಎಂಬುದಾಗಿ ಹೇಳ್ತಾರೆ. ಸರಿ ಅಂತ ಆರುಣಿ ಹೋಗ್ತಾನೆ, ನೇರವಾಗಿ ಹೊಲಕ್ಕೆ ಹೋಗ್ತಾನೆ, ಒಡ್ಡನ್ನು ಕಟ್ತಾನೆ. ಸ್ವಲ್ಪ ಹೊತ್ತು ಅಲ್ಲೇ ಇರ್ತಾನೆ, ಯಾಕೆಂದರೆ ಮಳೆ ಜೋರಾಗಿದೆ, ಒಡ್ಡು ಹೊಡೆದು ಬಿಟ್ಟರೆ ಕಷ್ಟ ಅಂತ. ಮಣ್ಣು ಹಾಕಿ ಚೆನ್ನಾಗಿ ಒಡ್ಡು ಕಟ್ತಾನೆ. ಅರ್ಧ ಗಂಟೆ ಆಯಿತು, ಒಡ್ಡು ಮತ್ತೆ ಒಡೆದು ಹೋಗಿಬಿಡುತ್ತೆ. ಮತ್ತು ಇನ್ನೊಂದು ಸಲ ಸ್ವಲ್ಪ ಜಾಸ್ತಿ ಮಣ್ಣು ಹಾಕಿ ಕಟ್ತಾನೆ, ಆವಾಗ ಕೂಡ ಒಡ್ಡು ಹೊಡೆದು ಹೋಗ್ಬಿಡುತ್ತೆ. ನೋಡ್ತಾನೆ, ನೀರು ಜೋರಾಗಿ ಒಳಗೆ ಬರಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಅವನು ಚಿಂತನೆ ಮಾಡ್ತಾನೆ, ಇನ್ನೂ ಇಷ್ಟೇ 1 ಗಂಟೆ ಹೀಗೆ ಬಿಟ್ಟುಬಿಟ್ರೆ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಂತಹ ಎಲ್ಲ ಭತ್ತವೂ ಕೂಡ ವ್ಯರ್ಥವಾಗಿ ಹೋಗಿಬಿಡುತ್ತೆ. ಹಾಗಾಗಿ ಹಿಂದೆ ಮುಂದೆ ನೋಡದೇನೆ ತಾನೇ ಮಾಡ್ತಾನೆ, ಆ ಎಲ್ಲಿ ಒಡ್ಡು ಹೊಡೆದಿತ್ತಲ್ಲ ಅದಕ್ಕೆ ಬೆನ್ನು ಕೊಟ್ಟು ತಾನೇ ಮಲಗಿ ಬಿಡ್ತಾನೆ ಅಂತೆ. ಮಣ್ಣು ಹಾಕಿ ಮುಚ್ಚಬೇಕಾದಂತಹ ಜಾಗಕ್ಕೆ ತನ್ನ ಗಟ್ಟಿಯಾದಂತಹ ಬೆನ್ನನ್ನು ಇಟ್ಟು ಮಲಗಿ ಬಿಡ್ತಾನೆ. ಸರಿ, ಹೋಗಿದ್ದು ಯಾವಾಗ? ಬೆಳಗಿನ ಸಂದರ್ಭ. ಬೆಳಗ್ಗೆ ಆಯಿತು, ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದರೂ ಕೂಡ ನೀರಿನ ವೇಗ ನಿಲ್ಲೇ ಇಲ್ಲ. ಕೊನೆಗೆ ಸಾಯಂಕಾಲ ಆಯಿತು. ಸಾಯಂಕಾಲ ಆದರೂ ಕೂಡ ನೀರು ನಿಲ್ಲೇ ಇಲ್ಲ ಅಂತೆ. ಹಾಗೇ ನೀರು ಬರ್ತಾ ಇದೆ, ಅದಕ್ಕೆ ಅಡ್ಡಿಯಾಗಿ ನೀರು ಬರದೇ ಇರುವಂತೆ ಆರುಣಿ ಮಲಗಿದ್ದಾನೆ. ನೀರು ಒಳಗಡೆ ಬರಲಿಲ್ಲ. ಈ ಕಡೆ ಗುರುಗಳಿಗೆ ಚಿಂತೆ ಪ್ರಾರಂಭ ಆಯಿತು ಅಂತೆ. ಧೌಮ್ಯರಿಗೆ ಧಾರಾಕಾರ ಮಳೆ ಸುರಿತಾ ಇದೆ. ಅವನಿನ್ನು 16 ವರ್ಷದ ಬಾಲಕ. ಅವರ ತಂದೆ ತಾಯಿ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಮಗನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಇವನು ಎಲ್ಲಿ ಹೋದ್ನೋ ಅಂತ ಅವರಿಗೆ ತುಂಬ ಚಿಂತೆಯಾಗುತ್ತೆ ಅಂತೆ. ತಕ್ಷಣವೇ ತಾವು ತಮ್ಮ ಆಶ್ರಮದಿಂದಾಗಿ ಹೊರಗಡೆ ಬಂದು ಛತ್ರಿಯನ್ನು ಹಿಡಿದುಕೊಂಡು ನೇರವಾಗಿ ತಮ್ಮ ಗದ್ದೆಗೆ ಹೋಗ್ತಾರೆ. ಅವರು ವೇದವ್ಯಾಸ ದೇವರು ಹೇಳುವಂತೆ ಅತ್ಯಂತ ಪ್ರೀತಿ ಅವರ ಮೇಲೆ. ಹೇಗೆ ಅಂದರೆ, ಆರುಣಿಯ ತಾಯಿ ಆರುಣಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ಲೋ ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಧೌಮ್ಯರು ಅವರ ಮೇಲೆ ತೋರಿಸ್ತಾ ಇದ್ರು ಅಂತೆ. ಆ ರೀತಿಯಾಗಿ ಮಾತೃ ಪ್ರೇಮವನ್ನು ತೋರಿಸ್ತಾ ಇದ್ರು. ಬರ್ತಾರೆ, ಜೋರಾಗಿ ಆರುಣಿ ಎಲ್ಲಿದ್ದೀಯಾ ಅಂತ ಕರೀತಾರೆ. ಆರುಣಿ ತಾನೇ ಮಾಡ್ತಾನೆ, ಎದ್ದು ಬರಬೇಕು. ಎದ್ದು ಬಂದರೆ
ನೀರೆಲ್ಲ ಎಲ್ಲಿಗೆ ಬಂದುಬಿಡುತ್ತೆ? ಹೊಲಕ್ಕೆ ಬಂದುಬಿಡುತ್ತೆ. ಎದ್ದು ಬರದೇ ಹೋದರೆ ಗುರುಗಳು ಕರೀತಾ ಇದ್ದಾರೆ, ಅವರಿಗೆ ಮಾತಿಗೆ ಬೆಲೆ ಕೊಡದೇ ಇದ್ದಂತೆ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ಗುರುಗಳ ಆಜ್ಞೆಯೇ ಪ್ರಧಾನವಾದದ್ದು ಅಂತ. ಗುರುಗಳು ಕರೀತಾ ಇದ್ದಾರೆ, ನಾನು ಹೋಗಬೇಕು ಅಂತ ತಕ್ಷಣದಲ್ಲಿಯೇ ಎದ್ದು ಬರ್ತಾನೆ. ಎದ್ದು ಬಂದಾಗ ಧೌಮ್ಯರಿಗೆ ಒಂದು ಕ್ಷಣ ಗಾಬರಿಯಾಗಿ ಬಿಡುತ್ತೆ ಅಂತೆ. ಯಾಕೆಂದರೆ ಈ ಆರುಣಿ 16 ವರ್ಷದ ಒಳ್ಳೆ ಸುಂದರ ಬಾಲಕ, ಒಳ್ಳೆ ಬೆಳ್ಳಗಿನ ದೇಹ, ಒಳ್ಳೆ ಕಟ್ಟುಮಟ್ಟ ಮಸ್ತಾದಂತಹ ದೇಹ. ಈಗ ನೋಡಿದರೆ ತಲೆಯಿಂದ ಕಾಲಿನ ತನಕ ಸಂಪೂರ್ಣವಾಗಿ ಕೆಸರು ಮೆತ್ತಿಕೊಂಡು ಬಿಟ್ಟಿದೆ. ಯಾಕೆಂದರೆ ಮಳೆಗಾಲ, ಆ ಹೊಲದ ಗದ್ದೆಯ ಮಣ್ಣು ಸಂಪೂರ್ಣ ದೇಹಕ್ಕೆ ಅಂಟುಕೊಂಡು ಬಿಟ್ಟಿದೆ. ಯಾಕೆಂದರೆ ಅವನೇ ಮಲಗಿಬಿಟ್ಟಿದ್ದ. ನೋಡ್ತಾನೆ, ಇದೇನಿದು ಆರುಣಿ ಅಂತ ಕೇಳಿದಾಗ, ಇಲ್ಲ ಗುರುಗಳೇ, ನೀವೇನು ಹೇಳಿದಿರಿ, ಹೋಗಿ ಆ ಒಡ್ಡನ್ನು ಮುಚ್ಚಿವ ಅಂತ ಹೇಳಿದಿರಿ. ಆದರೆ ಒಡ್ಡನ್ನು ಕಟ್ಟಲಿಕ್ಕೆ ನನಗೆ ಆಗಲೇ ಇಲ್ಲ, ಯಾಕೆಂದರೆ ಅಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು. ಕೊನೆಗೆ ಮಳೆ ನೀರು ಬಂದು ಗದ್ದೆ ಸಂಪೂರ್ಣ ಹಾಳಾಗಿ ಹೋಗಿಬಿಡುತ್ತೆ ಅಂತ ನಾನೇ ಮಲಗಿಕೊಂಡು ಬಿಟ್ಟೆ ಆ ಒಂದು ಒಡ್ಡಿಗೆ ಅಡ್ಡವಾಗಿ ಅಂತ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಕೇಳಿದಾಗ ಆ ಧೌಮ್ಯರಿಗೆ ತುಂಬ ಸಂತೋಷ ಆಗುತ್ತೆ, ಇನ್ನೊಂದು ಕಡೆ ದುಃಖ ಕೂಡ ಆಗುತ್ತೆ ಅಂತೆ. ಇಷ್ಟು ಪ್ರೀತಿಯ ಶಿಷ್ಯನನ್ನು ನಾವು ಇಂಥ ಕೆಲಸಕ್ಕೆ ಬಿಟ್ಟುಬಿಟ್ನಲ್ಲ ಅಂತ ಜೋರಾಗಿ ಅಳಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಅವನಿಗೆ ತುಂಬ ದುಃಖ ಆಗುತ್ತೆ, ತುಂಬ ಆನಂದವೂ ಕೂಡ ಆಗುತ್ತೆ. ಇಂತಹ ದೊಡ್ಡ ಶಿಷ್ಯನನ್ನು ನಾನು ಪಡೆದನಲ್ಲ ಅಂತ ತುಂಬ ಖುಷಿಯಾಗಿ ಕೊನೆಗೆ ಅವರು ಹೇಳ್ತಾರೆ, ಇಲ್ಲಿಯ ತನಕ ನಿನ್ನ ಹೆಸರೇನು? ಆರುಣಿ ಅಂತ. ಆದರೆ ಇನ್ನು ಮುಂದೆ ನಿನ್ನ ಹೆಸರು ಆರುಣಿ ಅಲ್ಲ, ನಿನ್ನ ಹೆಸರು ಇನ್ನು ಮುಂದೆ ಉದ್ದಾಲಕ ಎಂಬುದಾಗಿ ನೀನು ಪ್ರಖ್ಯಾತನಾಗು ಎಂಬುದಾಗಿ ಹೇಳ್ತಾರೆ. ಉದ್ದಾಲಕ ಶಬ್ದಕ್ಕೆ ಅರ್ಥ ಸೀಳಿಕೊಂಡು ಮೇಲೆ ಬಂದದ್ದು ಅಂತ. ನೀನು ಆ ಬದುವನ್ನು, ಅಂದರೆ ಆ ಒಂದು ಒಡ್ಡನ್ನು ಸೀಳಿಕೊಂಡು ನೀನು ಮೇಲೆ ಬಂದಿದ್ದೀಯ, ಹಾಗಾಗಿ ನಿನಗೆ ಇನ್ನು ಮುಂದೆ ಉದ್ದಾಲಕ ಎಂಬುದಾಗಿ ಪ್ರಸಿದ್ಧನಾಗು ಎಂಬುದಾಗಿ ಹೇಳ್ತಾರೆ. ಹೀಗೆ ಅಂದಿನಿಂದಾಗಿ ಆ ಆರುಣಿಯ ಹೆಸರೇನಾಯಿತು? ಉದ್ದಾಲಕ ಎಂಬುದಾಗಿ ಪ್ರಸಿದ್ಧವಾಯಿತು. ಇವತ್ತು ನಾವು ಕೇಳುವಂತಹ ಉದ್ದಾಲಕ ಶ್ವೇತಕೇತುವರ ಸಂವಾದ ಅಂತ ಮಹಾಭಾರತದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಕಾಟಕೋಪನಿಷತ್ತು, ಆ ನಚಿಕೇತ ಮತ್ತು ಉದ್ದಾಲಕ, ಆ ಉದ್ದಾಲಕಿ ಆರುಣಿ ಮತ್ಪ್ರಸೃಷ್ಟ ಅಂತ ಆ ಉದ್ದಾಲಕನ ಮಗನೇನೆ ನಚಿಕೇತನಾಗಿ ಮುಂದೆ ಬರೋದು. ಹೀಗೆ ಉದ್ದಾಲಕ ದೊಡ್ಡ ಜ್ಞಾನಿಯಾದ. ಅಷ್ಟು ಮಾತ್ರ ಅಲ್ಲ, ಅವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ ಅಂತೆ. ಉದ್ದಾಲಕ, ಇನ್ನು ಮುಂದೆ ನಿನಗೆ ಸಮಸ್ತ ವೇದಗಳು, ಎಲ್ಲ ವೇದಾಂತ ಶಾಸ್ತ್ರಗಳು, ಎಲ್ಲ ಪುರಾಣಗಳು, ಎಲ್ಲದರ ಜ್ಞಾನವು ಕೂಡ ನಿನಗೆ ಈ ಕ್ಷಣದಲ್ಲಿ ಬಂದು ಹೋಗಲಿ ಎಂಬುದಾಗಿ ಗುರುಗಳು ಆಶೀರ್ವಾದ ಮಾಡ್ತಾರೆ. ವಾಸ್ತವಿಕವಾಗಿ ಆ ಆರುಣಿ ಗುರುಕುಲಕ್ಕೆ ಬಂದು ಕೇವಲ 5-6 ವರ್ಷಗಳಾಗಿತ್ತು ಅಷ್ಟೇ. ಇನ್ನು ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ. ಆದರೆ ಯಾವಾಗ ಗುರುಗಳು ಅವನ ತಲೆಯ ಮೇಲೆ ಕೈಯಿಟ್ಟು ಎಲ್ಲ ಶಾಸ್ತ್ರಗಳು ಕೂಡ ನಿನಗೆ ಬರಲಿ ಎಂಬುದಾಗಿ ಒಂದು ಮಾತನ್ನು ಹೇಳಿದರೋ, ಆ ಕ್ಷಣದಿಂದಾಗಿ ಅವನು ಏನಾದ? ದೊಡ್ಡ ಜ್ಞಾನಿಯಾಗಿ ಸಮಸ್ತ ವೇದಗಳು, ಎಲ್ಲ ವೇದಾಂತ ಶಾಸ್ತ್ರಗಳು, ಎಲ್ಲ ಪುರಾಣಗಳು, ಇತಿಹಾಸಗಳು, ಉಪನಿಷತ್ತುಗಳು, ಎಲ್ಲದರ ಜ್ಞಾನ ಕೂಡ ಅವನಿಗೆ ಬಂದು ಹೋಯಿತು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಗುರುಗಳ ಅನುಗ್ರಹ ಎಂಬುದು ಹೇಗಿರುತ್ತೆ ಎಂಬುದಕ್ಕೆ ಒಂದು ಪ್ರಧಾನವಾದಂತಹ ಸಾಕ್ಷಿ ಅದು ಈ ಆರುಣಿ ಮತ್ತು ಧೌಮ್ಯರ ಸಾಕ್ಷಿ. ಗುರುಗಳು ಪ್ರಸನ್ನರಾಗಿ ಆಗಲಿ, ನಿನಗೆ ಅನುಗ್ರಹ ಆಗಲಿ, ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಒಂದು ಮಾತನ್ನು ಆಡಿದರೆ ಸಾಕು, ಅದರಿಂದಾಗಿ ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗಿ ಪರಮಾತ್ಮ ವಿಶೇಷವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿಯೇ ಒಂದು ಪ್ರಸಿದ್ಧವಾದಂತಹ ಮಾತು, ಹರವೃಷ್ಟೇ ಗುರುಸ್ತ್ರಾತ ಗುರುವೃಷ್ಟೇ ನಕಶ್ಚನ ಅಂತ ಪ್ರಸಿದ್ಧ ಮಾತು. ಒಂದು ವೇಳೆ ನಮಗೆ ನಮ್ಮ ಮೇಲೆ ಏನಾದರೂ ಒಂದು ವೇಳೆ ಪರಮಾತ್ಮನಿಗೆ ಸಿಟ್ಟು ಬಂತು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತ ನೇರವಾಗಿ ನಮ್ಮ ಗುರುಗಳ ಹತ್ರ ಹೋಗಬೇಕಂತೆ. ಗುರುಗಳೇ, ನಮ್ಮ ಪರಮಾತ್ಮ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ, ಏನಾದರೂ ಸ್ವಲ್ಪ ಅನುಗ್ರಹ ಮಾಡಿ ಅಂತ ಹೇಳಿದ್ರೆ ಗುರುಗಳು ನಮಗೆ ಅನುಗ್ರಹ ಮಾಡ್ತಾರೆ ಅಂತೆ, ಪರಮಾತ್ಮನ ಸಿಟ್ಟು ಕಡಿಮೆ ಆಗೋ ಥರ. ಅದೇ ಒಂದು ವೇಳೆ ಗುರುಗಳು ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡ್ರು ಅಂತ ಹೇಳಿದ್ರೆ ಪರಮಾತ್ಮನು ಕೂಡ ಅದನ್ನು ಕಡಿಮೆ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ನಾವು ಗುರುಗಳ ಮಾಧ್ಯಮದಲ್ಲಿಯೇ ಪರಮಾತ್ಮನನ್ನು ಕಾಣಬೇಕು. ಅಂತಹ ಗುರುಗಳಿಗೆ ಸಿಟ್ಟು ತರಿಸುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದರೆ ಪರಮಾತ್ಮನು ಕೂಡ ನಮ್ಮನ್ನು ಕ್ಷಮಿಸೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಆ ಆರುಣಿ ಗುರುಗಳ ಸೇವೆಯನ್ನು ಇಲ್ಲಿಲ್ಲದಂತೆ ಮಾಡಿದ. ಕೊನೆಗೆ ತನ್ನ ದೇಹವೇ ಹಾಳಾಗಿ ಹೋದರೂ ಕೂಡ ಚಿಂತೆ ಇಲ್ಲ, ಗುರುಗಳ ಹೊಲ ಉಳಿಬೇಕು. ಯಾಕೆ ಅಂದರೆ ಆಗಿನ ಕಾಲದಲ್ಲಿ ದೊಡ್ಡ ಆಸ್ತಿ ಅಂತೀರಿ ಹೊಲ, ಆಕಳುಗಳು, ಇವೇ ದೊಡ್ಡ ಆಸ್ತಿ. ಈ ಧೌಮ್ಯರು ದೊಡ್ಡ ಗುರುಕುಲವನ್ನು ನಡೆಸ್ತಾ ಇದ್ದಾರೆ. ಆ ಗುರುಕುಲದಲ್ಲಿ ಓದುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಹೊಟ್ಟೆಗೆ ಅನ್ನ ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಬರಬೇಕು?
ಈ ಗದ್ದೆಯಿಂದನೇ ಬರಬೇಕು. ಇವತ್ತು ನಾನು ಒಂದು ಸಣ್ಣ ತ್ಯಾಗವನ್ನು ಮಾಡದೇ ಹೋದರೆ ಇಷ್ಟೋ ತಿಂಗಳುಗಳ ಕಾಲ ಕಷ್ಟಪಟ್ಟು ಬೆಳೆದಂತಹ ಎಲ್ಲ ಭತ್ತದ ಪೈರು ಕೂಡ ಏನಾಗುತ್ತೆ, ನೀರಿನ ಪಾಲಾಗಿ ನಾಶವಾಗಿ ಹೋಗಿಬಿಡುತ್ತೆ. ಮುಂದೆ ವಿದ್ಯಾರ್ಥಿಗಳಿಗೆ ತಿನ್ನಲಿಕ್ಕೆ ಅನ್ನವೇ ಇರೋದಿಲ್ಲ. ಹೊಟ್ಟೆಗೆ ಅನ್ನ ಇದ್ದರೆ ತಲೆಗೆ ಜ್ಞಾನ, ಹೊಟ್ಟೆಗೆ ಅನ್ನವೇ ಇಲ್ಲದೆ ಹೋದರೆ ತಲೆಗೆ ಜ್ಞಾನ ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಇದನ್ನು ರಕ್ಷಣೆ ಮಾಡಲೇಬೇಕು ಎಂಬಂಥ ಒಂದು ಉದಾತ್ತವಾದ ಉದ್ದೇಶದಿಂದಾಗಿ ಆರೋಣ ಏನು ಮಾಡಿದ, ತನ್ನ ದೇಹಕ್ಕೆ ಏನೇ ಆದರೂ ಕೂಡ ಪರವಾಗಿಲ್ಲ, ಹೊಲ ಉಳಿಬೇಕು, ಜಮೀನು ಉಳಿಬೇಕು, ಅದರಲ್ಲಿ ಭತ್ತ ಬರಬೇಕು, ಅದನ್ನು ವಿದ್ಯಾರ್ಥಿಗಳು ತಿನ್ನಬೇಕು, ಅವರಿಗೆ ಜ್ಞಾನ ಬರಬೇಕು ಎಂಬಂತಹ ಉದ್ದೇಶದಿಂದಾಗಿ, ಗುರುಗಳು ಪ್ರೀತರಾಗಲಿ ಎಂಬಂತಹ ಉದ್ದೇಶದಿಂದಾಗಿ ತಾನು ಆ ರೀತಿಯ ದೊಡ್ಡ ತ್ಯಾಗವನ್ನು ಮಾಡಿದ. ಅದರ ತ್ಯಾಗಕ್ಕೆ ಪ್ರತಿಫಲವಾಗಿ ಅವನಿಗೆ ಸಿಕ್ಕಿದ್ದೇನು, ಯಾವತ್ತೂ ನಾಶವಾಗದೇ ಇರುವಂತಹ ಪರಮಾತ್ಮನ ಜ್ಞಾನ, ಬ್ರಹ್ಮಜ್ಞಾನ ಎಂಬುದು ಅವನಿಗೆ ಬಂತು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಗುರುಗಳ ಸೇವೆಯನ್ನು ಮಾಡೋದರಿಂದಾಗಿ ಯಾವುದೇ ರೀತಿಯಾದಂತಹ ಫಲ ಎಂಬುದು ಬರುತ್ತೆ ಎಂಬುದಾಗಿ ವೇದವ್ಯಾಸ ದೇವರು ಪ್ರಾರಂಭದಲ್ಲಿ ಆ ದೌಮ್ಯ ಮತ್ತು ಆರುಣಿಯ ಒಂದು ಕಥೆಯನ್ನು ಹೇಳುವ ಮೂಲಕ ನಮಗೆ ತಿಳಿಸ್ತಾರೆ. ಇದು ಒಬ್ಬ ಶಿಷ್ಯನ ಕಥೆ. ಎರಡನೇ ಶಿಷ್ಯ ಉಪಮನ್ಯು ಅಂತ. ಉಪಮನ್ಯು ಅವನು ಕೂಡ ಒಬ್ಬ ಶ್ರೇಷ್ಠ ಗುರುಭಕ್ತ. ಅಂದರೆ ಧೌಮ್ಯರ ಮೇಲೆ ಒಳ್ಳೆಯ ಭಕ್ತಿಯೇ ಇತ್ತು. ಒಂದು ದಿವಸ ಈ ಧೌಮ್ಯರಿಗೆ ಅನಿಸುತ್ತೆ ಅಂತೆ, ನಾನು ಏನಾದರೂ ಮಾಡಿ ಈ ಉಪಮನ್ಯುವಿನ ಗುರುಭಕ್ತಿ ಎಷ್ಟಿದೆ ಅಂತ ಟೆಸ್ಟ್ ಮಾಡಬೇಕು ಅಂತ, ಪರೀಕ್ಷೆ ಮಾಡಬೇಕು ಅಂತ ಇಚ್ಛೆ ಆಗುತ್ತೆ ಅಂತೆ. ಸರಿ ಅಂತ ಅವರೇನು ಮಾಡ್ತಾರೆ, ಒಂದು ದಿವಸ ಉಪಮನ್ಯುವನ್ನು ಕರೀತಾರೆ ಅಂತೆ. ಉಪಮನ್ಯು, ನನ್ನ ಗುರುಕುಲದಲ್ಲಿ 100 ಜನ ಇದ್ದಾರೆ, 100 ಜನ ಸಾಮಾನ್ಯವಾಗಿ ಇದ್ದಾರೆ, ಆದರೆ ನೀನು ಮಾತ್ರ ಭಾರಿ ದಷ್ಟಪುಷ್ಟ ದಪ್ಪ ಇದ್ದೀಯಾ ಅಂತ. ಉಪಮನ್ಯು ಚೆನ್ನಾಗಿ ಊಟ ಗೀಟ ಚೆನ್ನಾಗಿ ಮಾಡ್ತಾ ಇದ್ದ, ಒಳ್ಳೆ ದಪ್ಪಗೆ ಇದ್ದ. ಆದರೆ ಉಳಿದವರೆಲ್ಲರೂ ಕೂಡ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ರು, ಊಟ ಕಮ್ಮಿ. ಈ ಉಪಮನ್ಯು ಹಾಗಲ್ಲ, ಗುರುಗಳ ಸೇವೆಯನ್ನು ಜಾಸ್ತಿ ಮಾಡ್ತಾ ಇದ್ದ, ಊಟವನ್ನು ಜಾಸ್ತಿ ಮಾಡ್ತಾ, ಹಾಗಾಗಿ ಒಳ್ಳೆ ದಷ್ಟಪುಷ್ಟವಾಗಿ ಗಟ್ಟಿಮುಟ್ಟಾಗಿ ಇದ್ದ. ಆವಾಗ ಒಂದು ದಿವಸ ಕೇಳ್ತಾರೆ ಅಂತೆ, ಉಳಿದವರೆಲ್ಲರೂ ಕೂಡ ಸುಮ್ಮನೆ ತೆಳ್ಳಗೆ ಇದ್ದಾರೆ, ನೀ ಮಾತ್ರ ತುಂಬ ದಪ್ಪ ಇದ್ದೀಯಾ, ಇದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಉಪಮನ್ಯು ಹೇಳ್ತಾನೆ, ಗುರುಗಳೇ, ನಾನು ಪ್ರತಿನಿತ್ಯ ಏನು ಮಾಡ್ತೀನಿ, ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ತೀನಿ, ಭಿಕ್ಷೆ ಮಾಡಿ ಅದರಿಂದ ಊಟ ಮಾಡ್ತಾ ಇದ್ದೇನೆ, ಹಾಗಾಗಿ ನಾನು ತುಂಬ ದಪ್ಪ ಇದ್ದೇನೆ ಅಂತ. ಅಂದರೆ ವಾಸ್ತವಿಕವಾಗಿ ಗುರುಕುಲದಲ್ಲಿ ಪ್ರತಿನಿತ್ಯ ಊಟದ ವ್ಯವಸ್ಥೆ ಇರ್ತಾ ಇತ್ತು. ಇವನದು ಎಕ್ಸ್ಟ್ರಾ ಊಟ, ಬೇರೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದೆ, ಭಿಕ್ಷೆ ಬೇಡಿ ಊಟ ಮಾಡ್ತಾ ಇದ್ದ, ಹಾಗಾಗಿ ಬೇರೆಯವರಿಗಿಂತ ದಪ್ಪ ಇದ್ದ. ಆವಾಗ ಇವ್ರು ಹೇಳ್ತಾರೆ, ಗುರುಗಳು ಹೇಳ್ತಾರೆ, ನೀ ಮಾಡ್ತಾ ಇರೋದು ತಪ್ಪು ಅಂತ. ಯಾಕೆ ಅಂದರೆ ನೀನು ಭಿಕ್ಷೆ ಬೇಡ್ತಾ ಇರೋದು ತಪ್ಪಲ್ಲ, ಆದರೆ ಭಿಕ್ಷೆ ಬೇಡಿದ್ದನ್ನು ಮೊದಲೇನು ಮಾಡಬೇಕು, ನೀನು ಗುರುಗಳಿಗೆ ಸಮರ್ಪಣೆ ಮಾಡಿ ಆಮೇಲೆ ನೀನು ತಿನ್ನಬೇಕು. ಉಳಿದರೆ ನೀನು ಹಾಗೆ ಮಾಡ್ತಾ ಇಲ್ಲ, ನೀನು ಮಾಡ್ತಾ ಇರೋ ತಪ್ಪು, ಹಾಗಾಗಿ ನಾಳೆಯಿಂದ ನೀನೇನು ಮಾಡಬೇಕು, ಗುರುಗಳಿಗೆ ಸಮರ್ಪಣೆ ಮಾಡಿ ಆಮೇಲೆ ನೀನು ತಿನ್ನಬೇಕು ಅಂತ ಧೌಮ್ಯರೇ ಹೇಳ್ತಾರೆ. ಆವಾಗ ಉಪಮನ್ಯು, ಆಯಿತು ಸರಿ ಗುರುಗಳೇ, ನೀವು ಹೇಳಿದಾಗೆ ಮಾಡ್ತೇನೆ ಅಂತ ಗುರುಗಳ ಮೇಲಿನ ಭಕ್ತಿಯಿಂದಾಗಿ ಮರುದಿವಸವೂ ಕೂಡ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾನೆ. ಎಲ್ಲ ಆಗುತ್ತೆ. ಸ್ವಲ್ಪ ದಿವಸ ಬಿಟ್ಟು ಗುರುಗಳು ನೋಡ್ತಾರೆ, ಉಪಮನ್ಯು ದಪ್ಪನೆ ಒಳ್ಳೆ ಗಟ್ಟಿಮುಟ್ಟಾಗೇ ಇರ್ತಾನೆ. ಮತ್ತೆ ಕರೆದು ಕೇಳ್ತಾರೆ ಅಂತೆ, ಮತ್ತೆ ನೀನು ದಪ್ಪ ಆಗಿದ್ದೀಯಾ ಅಂತ. ಅದಕ್ಕೆ ಉಪಮನ್ಯು ಹೇಳ್ತಾನೆ, ಗುರುಗಳೇ, ನಾನು ನೀವು ಹೇಳಿದ ಹಾಗೆಯೇ ಮಾಡ್ತಾ ಇದ್ದೆ, ಪ್ರತಿ ಮನೆಗೂ ಹೋಗ್ತಾ ಇದ್ದೆ, ಭಿಕ್ಷೆ ಬೇಡ್ತಾ ಇದ್ದೆ, ಆವಾಗ ಏನು ಮಾಡ್ತಾ ಇದ್ದೆ, ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೆ. ಇಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಭಿಕ್ಷೆ ಬೇಡಿ ಗುರುಗಳಿಗೆ ಕೊಟ್ಟದ್ದನ್ನು ಪರಿಪೂರ್ಣ ಗುರುಗಳೇ ತಿಂದುಬಿಡ್ತಾ ಇದ್ರು, ಈ ತಿನ್ನಲಿಕ್ಕೆ ಏನು ಇರ್ತಾನೆ ಇರಲಿಲ್ಲ, ಆದರೂ ದಪ್ಪ ಇದ್ದ. ಈ ಹೇಗೆ ದಪ್ಪ ಆದ ಅಂತ ಗುರುಗಳಿಗೆ ಚಿಂತೆ ಆಯಿತು. ಅದಕ್ಕೆ ಅವನು ಹೇಳ್ತಾನೆ, ಪ್ರತಿನಿತ್ಯ ಭಿಕ್ಷೆ ಬೇಡ್ತಾ ಇದ್ದೆ, ನಿಮಗೆ ಬಂದು ಸಮರ್ಪಣೆ ಮಾಡ್ತಾ ಇದ್ದೆ, ನೀವು ಎಲ್ಲವನ್ನೂ ಖಾಲಿ ಮಾಡ್ತಾ ಇದ್ರಿ, ಮತ್ತು ಇನ್ನೊಂದು ಸಲ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾ ಇದ್ದೆ ಅಂತ. 2 ಸಲ ಹೋಗ್ತಾ ಇದ್ದ. ಒಂದು ಸಲ ಭಿಕ್ಷೆ ಬೇಡ್ತಾ ಇದ್ದ, ಅದನ್ನು ಗುರುಗಳಿಗೆ ಕೊಡ್ತಾ ಇದ್ದ, ಗುರುಗಳು ಎಲ್ಲ ತಿಂತಾ ಇದ್ರು, ಮತ್ತು ಇನ್ನೊಂದು ಸಲ ಹೋಗ್ತಾ ಇದ್ದ, ಗುರುಗಳಿಗೆ ಹೊಟ್ಟೆ ತುಂಬ ಬಿಟ್ಟಿರ್ತಿತ್ತು. ಹಾಗಾಗಿ ಏನು ಮಾಡ್ತಾ ಇದ್ದ, 2ನೇ ಸಲ ಭಿಕ್ಷೆ ಬೇಡೋದಿಲ್ಲ, ತಾನೇ ತಿಂದು ಬಿಡ್ತಾ ಇದ್ದ. ಅದಕ್ಕೆ ಹೇಳ್ತಾನೆ, ಸುಳ್ಳು ಹೇಳಲಿಲ್ಲ ಅವನು, ಏನು ನಡೆದಿತ್ತು ಅದನ್ನೇ ಹೇಳಿದ. ಗುರುಗಳ ಮುಂದೆ ಸುಳ್ಳನ್ನು ಸರ್ವಥಾ ಮಾತಾಡಬಾರ್ದು ಅಂತ, ಏನು ಮಾಡ್ತಾ ಇದ್ದು ಅದನ್ನೇ ಯಥಾವತ್ತಾಗಿ ಚಾಚು ತಪ್ಪದಂತೆ ಹೇಳಿದ. ಹೀಗೆ ಗುರುಗಳೇ, ಮೊದಲನೇ ಸಲ ಭಿಕ್ಷೆಗೆ ಹೋಗ್ತಾ ಇದ್ದೆ, ಭಿಕ್ಷೆ ಕೊಡ್ತಾ ಇದ್ರು, ಅದು ನಿಮ್ಗೆ ತಂದು ಸಮರ್ಪಣೆ ಮಾಡ್ತಾ ಇದ್ದೆ, ನೀವೆಲ್ಲವನ್ನು ಕೂಡ ತಿಂತಾ ಇದ್ರಿ, ಮತ್ತೆ ಭಿಕ್ಷೆಗೆ ಹೋಗ್ತಾ ಇದ್ದೆ, ಮತ್ತೆ ಕೊಡ್ತಾ ಇತ್ತು, ಮತ್ತೆ ನಾ ತಿಂತಾ ಇದ್ದೆ, ಹಾಗೆ ಮತ್ತೆ ನಾನು ಗಟ್ಟಿಮುಟ್ಟಾಗಿದ್ದೇನೆ ಅಂತ. ಆವಾಗ ಧೌಮ್ಯರು ಹೇಳ್ತಾರೆ, 2ನೇ ಬಾರಿ ಭಿಕ್ಷೆ ಬೇಡೋದು ತಪ್ಪು ಅಂತ.
ಯಾಕೆ ತಪ್ಪು ಅಂತ ಹೇಳಿದರೆ, ನೀನು 2ನೇ ಬಾರಿ ಭಿಕ್ಷೆಗೆ ಹೋಗ್ತೀಯ ಅಂತ ಗೃಹಸ್ಥರೆಲ್ಲರೂ ಕೂಡ ಅವರೇ ಮಾಡ್ತಾರೆ, ತಾವು ಊಟ ಮಾಡಬೇಕಾಗಿದ್ದಂಥ ಅನ್ನವನ್ನೆಲ್ಲವೂ ಕೂಡ ಪಾಪ ಬ್ರಾಹ್ಮಣ ಬಂದಿದ್ದಾನೆ ವಿದ್ಯಾರ್ಥಿ ಅಂತ ನಿನಗೆ ಕೊಟ್ಟು ಬಿಡ್ತಾ ಇದ್ರು. ಹಾಗಾಗಿ ಅವರು ಉಪವಾಸ ಇರ್ತಾರೆ. ಹಾಗಾಗಿ ನಾವು ಇನ್ನೊಬ್ಬರನ್ನು ಉಪವಾಸ ಕೆಡೋದು ಸರಿಯಲ್ಲ. ಹಾಗಾಗಿ ನೀನು 2ನೇ ಬಾರಿ ಭಿಕ್ಷೆ ಬೇಡೋದು ಸರಿಯಲ್ಲ. ಯಾಕೆ? ನೀನು ಭಿಕ್ಷೆ ಬೇಡಿದರೆ ಪಾಪ ಬ್ರಾಹ್ಮಣ ಬಂದಿದ್ದಾನೆ ಅಂತ ತಮಗೆ ಇಲ್ಲದೆ ಹೋದರೂ ಕೂಡ ಅವರೇನು ಮಾಡ್ತಾರೆ, ತಮ್ಮ ಪಾಲಿಗೆ ಇರೋದು ಎಲ್ಲವೂ ಕೂಡ ನಿನಗೆ ಹಾಕಿಬಿಡ್ತಾರೆ. ಹಾಗಾಗಿ ನೀನು ಭಿಕ್ಷೆ ಬೇಡೋದು ಸರಿಯಲ್ಲ, 2ನೇ ಬಾರಿ ಭಿಕ್ಷೆ ಬೇಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಉಪಮನ್ಯು ಏನೂ ಮಾತಾಡೋದಿಲ್ಲ. ಹಾಗೇ ಆಗಲಿ ಗುರುಗಳೇ ಅಂತ ಮಾರನೇ ದಿವಸದಿಂದಾಗಿ ಭಿಕ್ಷೆ ಬೇಡೋದು ಒಂದೇ ಸಲ. ಒಂದು ಸಾರಿ ಭಿಕ್ಷೆ ಬೇಡ್ತಾ ಇದ್ದ, ಭಿಕ್ಷೆ ಬೇಡಿದ್ದನ್ನು ಗುರುಗಳಿಗೆ ಕೊಡ್ತಾ ಇದ್ದ, ಗುರುಗಳು ಎಲ್ಲವೂ ತಿಂತಾಯಿದ್ರು, ತಾನು ಹಾಗೇ ಇರ್ತಾ ಇದ್ದ. ಸ್ವಲ್ಪ ದಿನಗಳಾಯಿತು, ಮತ್ತೆ ಹಾಗೆ ಗಟ್ಟಿಮುಟ್ಟಾಗೇ ಇದ್ದ, ದೇಹದಲ್ಲಿ 1 kg ಕೂಡ ಕಡಿಮೆ ಆಗಿಲ್ಲ. ಗುರುಗಳಿಗೆ ಮತ್ತೆ ಚಿಂತೆ ಆಗುತ್ತೆ, ಈ ಉಪಮನ್ಯು 2ನೇ ಸಾರಿ ಭಿಕ್ಷೆ ಬೇಡಲಿಕ್ಕೆ ಕೂಡ ಹೋಗ್ತಾ ಇಲ್ಲ, ಆದರೂ ಕೂಡ ಹೇಗೆ ಗಟ್ಟಿಯ ಮುಟ್ಟಾಗಿದ್ದೀಯ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಗುರುಗಳೇ, ನಮ್ಮ ಆಶ್ರಮದ ತುಂಬ ಬೇಕಾದಷ್ಟು 100 ಹಸುಗಳಿದ್ದಾವೆ, ನಾನು ಹಸುವಿನ ಹಾಲನ್ನು ಕುಡಿದು ಗಟ್ಟಿಮುಟ್ಟಾಗಿದ್ದೇನೆ ಅಂತ ಹೇಳ್ತಾನೆ ಅಂತೆ. ಗುರುಗಳಿಗೆ ಮತ್ತೆ ಚಿಂತೆ ಆಗುತ್ತೆ ಅಂತೆ, ಇವನೇನು ಮಾಡಿದ್ರು ಕೂಡ ಇನ್ನೊಂದು ಆಲ್ಟ್ರಾ ಹುಡುಕ್ತಾ ಇದ್ದಾನೆ ಅಂತ ಅವನು ಹೇಳ್ತಾನೆ, ನೀನು ಹೊಟ್ಟೆ ತುಂಬ ಹಸುವಿನ ಹಾಲನ್ನು ಕುಡಿದರೆ ಕರುಗಳ ಗತಿ ಏನಾಗಬೇಕು? ಕರುಗಳಿಗೆ ಏನು ಆಹಾರ? ಹಸುವಿನ ಹಾಲೇ ಆಹಾರ. ಹಾಗಾಗಿ ನೀನು ಹೊಟ್ಟೆ ತುಂಬ ಘಟ ಅಂತ 2-3 ಲೀಟರ್ ಹಾಲು ಕುಡಿದ್ರೆ ಆ ಹಸುವಿನ ಕರುಗಳೇನಾಗಬೇಕಾಗತ್ತೆ? ಉಪವಾಸ ಬೀಳಬೇಕಾಗುತ್ತೆ. ಹಾಗಾಗಿ ಹಸುವಿನ ಕರುಗಳಿಗೇನಾಗುತ್ತೆ? ದ್ರೋಹ ಮಾಡಿದಂತೆ ಆಗುತ್ತೆ. ಹಾಗಾಗಿ ನೀನು ಹಸುವಿನ ಹಾಲನ್ನು ನಾಳೆಯಿಂದ ಕುಡಿಯುವಂತೆ ಇಲ್ಲ, ಅದನ್ನು ಕಟ್ ಮಾಡ್ತಾರೆ. ಸರಿ, ಹಾಲನ್ನು ಕುಡಿಯೋದೇ ನಿಲ್ಲಿಸ್ಬಿಟ್ಟ. ಯಾರು? ಉಪಮನ್ಯು. ಸ್ವಲ್ಪ ದಿವಸ ಆಯಿತು, ಮತ್ತೆ ಹಾಗೇ ಇದ್ದ ಅಂತೆ. ಮತ್ತೆ ಕೇಳ್ತಾರೆ, ಆವಾಗ ಹೇಳ್ತಾನೆ, ಗುರುಗಳೇ, ನೀವು ಹೇಳಿದ ಕರೆದು ಹಾಲನ್ನು ಕುಡಿದರೆ ಏನಾಗುತ್ತೆ? ಕರುಗಳಿಗೆ ತೊಂದರೆಯಾಗುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ನಾನು ಹಾಲು ಕುಡಿಯೋದನ್ನು ಕೂಡ ಬಿಟ್ಟಿದ್ದೇನೆ. ಆದರೆ ಹಾಲು ಕುಡಿಬೇಕಾದರೆ ಆ ಕರುಗಳ ಬಾಯಿಂದಾಗಿ ಸ್ವಲ್ಪ ಬೀಳ್ತವೆ. ಅವುಗಳು ಏನು ಮನುಷ್ಯರಂತೆ ಘಟಘಟನೆ ಅಂತ ಒಂದು ಶಿಸ್ತಿನಲ್ಲಿ ಕುಡಿಯೋದು ಹೇಗೆ ಸಿಗುತ್ತಾ ಹಾಗೆ ಕುಡಿತವೆ ಪ್ರಾಣಿಗಳು. ಹಾಗಾಗಿ ಆ ಕರುಗಳ ಬಾಯಿಯಿಂದ ಬಿದ್ದಂಥ ನೊರೆಯನ್ನು ಗುರುಗ ನಾನು ಕುಡಿತಾ ಇದ್ದೆ, ಅದರಿಂದ ದಷ್ಟಪುಷ್ಟ ಆಗಿದ್ದೇನೆ ಅಂತ ಹೇಳ್ತಾರೆ ಅಂತೆ. ಆವಾಗ ಗುರುಗಳು ಹೇಳ್ತಾರೆ, ಉಪಮನ್ಯು, ಕರುಗಳಿಗೆ ನಿನ್ನನ್ನು ನೋಡಿದರೆ ತುಂಬ ಪ್ರೀತಿ. ಪಾಪ ಉಪಮನ್ಯು ಬಂದಿದ್ದಾರೆ ಅಂತ ತಾವು ಕುಡಿಯೋದನ್ನು ಸ್ವಲ್ಪ ಜಾಸ್ತಿ ಹೊರಗಡೆ ಚೆಲ್ಲಿಬಿಡ್ತವೆ. ಯಾಕೆ? ನಾವು ಚೆಲ್ಲಿದ್ದನ್ನು ಈ ಉಪಮನ್ಯು ಕುಡಿತಾನೆ ಅಂತ ತಾವು ಕುಡಿಯೋದನ್ನು ಕಡಿಮೆ ಮಾಡಿ ಚೆಲ್ಲೋದನ್ನು ಜಾಸ್ತಿ ಮಾಡ್ತವೆ. ಹಾಗಾಗಿ ಇದರಿಂದಾಗಿ ಏನಾಗುತ್ತೆ? ಕರುಗಳ ಹೊಟ್ಟೆ ಮೇಲೆ ನೀನು ಹೊಡೆದ ಹಾಗೆ ಆಗುತ್ತೆ. ಹಾಗಾಗಿ ನೀನು ನಾಳೆಯಿಂದ ಕರುಗಳ ಎಂಜಲನ್ನು ಕೂಡ ಕುಡಿಯೋದು ಸರಿಯಲ್ಲ ಅಂತ ಹೇಳ್ತಾರೆ ಅಂತೆ. ಕೊನೆಗೆ ಉಪಮನ್ಯುವಿಗೆ ಇದ್ದಂತಹ ಎಲ್ಲ ಬಾಗಿಲುಗಳು ಕೂಡ ಮುಚ್ಚಿಬಿಟ್ಟು, ಭಿಕ್ಷೆ ಇಲ್ಲ, 2ನೇ ಬಾರಿ ಭಿಕ್ಷೆಯನ್ನು ಕೂಡ ಇಲ್ಲ, ಕೊನೆಗೆ ಹಾಲಿಲ್ಲ, ಹಾಲಿನ ನೊರೆ ಎಂಜಲು ಕೂಡ ಇಲ್ಲ. ಕೊನೆಗೆ ಇವನಿಗೆ ತುಂಬ ಚಿಂತೆ ಆಗುತ್ತೆ ಅಂತೆ. ಕೊನೆಗೆ ತಾನೇನು ಮಾಡ್ತಾನೆ, ಸಾಮಾನ್ಯ ಹಿಂದೆ ಕೇಳಿದಂತೆ ಗುರುಗಳು ಆಜ್ಞೆ ಮಾಡ್ತಾಯಿದ್ರು, ದನ ಕಾಯ್ಕೊಂಡು ಬನ್ನಿ, ಹಸುಗಳನ್ನು ಕಾಯ್ಕೊಂಡು ಬನ್ನಿ ಅಂತ ಎಲ್ಲ ಶಿಷ್ಯರಿಗೂ ಹೇಳ್ತಾ ಇದ್ದರು. ಹಾಗೆ ಒಂದು ದಿವಸ ಉಪಮನ್ಯು 2-3 ದಿವಸಗಳ ಕಾಲ ಏನೂ ಆಹಾರವೇ ಇಲ್ಲ, ಉಪವಾಸ ಇದ್ದ. ಕೊನೆಗೆ ಒಂದು ದಿವಸ ಕಾಡಿಗೆ ಹೋಗಿರ್ತಾನೆ ಹಸುಗಳನ್ನು ಮೇಯಿಸ್ಕೊಂಡು ಬರಲಿಕ್ಕೆ ಅಂತ. ಸುತ್ತಮುತ್ತ ನೋಡ್ತಾನೆ, ಏನೂ ಕೂಡ ಸಿಗೋದೇ ಇಲ್ಲ. ಯಾವುದೋ ಒಂದು ಎಲೆ ಸಿಗುತ್ತೆ, ಎಲೆಯನ್ನು ತಿಂದು ಬಿಡ್ತಾನೆ ಹೊಟ್ಟೆ ತುಂಬಲಿಕ್ಕೆ ಅಂತ. ಆದರೆ ಅವನು ತಿಂದಂತಹ ಎಲೆ ಯಾವುದು ಅಂತ ಹೇಳಿದರೆ ಎಕ್ಕೆ ಎಲೆ. ಇವತ್ತು ನಾವೇನು ರಥಸಪ್ತಮಿ ದಿನ ಸ್ನಾನ ಮಾಡ್ತೇವಲ್ಲ ಎಲೆ, ಆ ಎಕ್ಕೆ ಎಲೆಯನ್ನು ತಿಂದು ಬಿಡ್ತಾನೆ ಅಂತೆ. ತಿಂದು ಬಿಡ್ತಾನೆ, ಅದು ತುಂಬ ವಿಷ. ಆ ತಿಂದಿದ್ದರ ಪರಿಣಾಮವಾಗಿ ಅವನ 2 ಕಣ್ಣುಗಳು ಕೂಡ ಹೋಗಿಬಿಡ್ತವೆ ಅಂತೆ. ದೊಡ್ಡ ಜ್ಞಾನಿಯಾದಂಥ ಉಪಮನ್ಯು ಅವತ್ತಿನಿಂದಾಗಿ ಏನಾದ? ಕುರುಡನಾಗಿ ಬಿಟ್ಟ. ಅಷ್ಟು ಆದರೆ ಪರವಾಗಿದ್ದಿಲ್ಲ. ಹಾಗೆ ಓಡಾಡ್ತಾ ಅಲ್ಲೇ ಇದ್ದಂಥ ಒಂದು ಪಾಳು ಬಾವಿಯಲ್ಲಿ, ನೀರು ಇಲ್ಲದೇ ಇರುವಂತಹ ಬಾವಿಯಲ್ಲಿ ಜೋರಾಗಿ ಬಿದ್ದು ಬಿಡ್ತಾನೆ. ಕೊನೆಗೆ ಉಪಮನ್ಯುವಿನ ಜೊತೆಗೆ ಹೋದಂತಹ ಶಿಷ್ಯರೆಲ್ಲರೂ ಕೂಡ ವಾಪಸ್ ಮನೆಗೆ ಬರ್ತಾರೆ. ಅವನು ಕರೆದುಕೊಂಡು ಹೋದಂತಹ ಕರು ಆಕಳು ಎಲ್ಲ ಕೂಡ ಮನೆಗೆ ವಾಪಸ್ ಬರುತ್ತೆ. ಆದರೆ ಉಪಮನ್ಯು ಮಾತ್ರ ಮನೆಗೆ ವಾಪಸ್ ಬರೋದಿಲ್ಲ. ಯಾಕೆ? ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದಾರೆ. ಗುರುಗಳಿಗೆ ಚಿಂತೆ ಆಗುತ್ತೆ, ಏನಾಗಿದೆಯೋ ಏನೋ ಅಂತ. ರಾತ್ರಿಯ ಸಂದರ್ಭ, ತಾವೇ ಹೋಗ್ತಾರೆ. ಗುರುಗಳಿಗೆ ನೋಡಿ ಎಷ್ಟು
ಶಿಷ್ಯರ ಮೇಲೆ ಪ್ರೀತಿ ಅಂತ ಹೇಳಿದರೆ ಆರುಣಿ ಮೊದಲನೇ ಕಥೆ ಕೇಳಿದಲ್ಲ, ಆ ಆರುಣಿ ಆಶ್ರಮಕ್ಕೆ ಬರದೇ ಇದ್ದಾಗಲೂ ಕೂಡ ಹುಡುಕಿಕೊಂಡು ಬರಲಿಕ್ಕೆ ಹೋಗಿದ್ದ್ಯಾರು? ಸ್ವತಃ ಗುರುಗಳೇ ಹೋದರು. ಆಶ್ರಮದಲ್ಲಿ ಬೇಕಾದಷ್ಟು ಜನ ಶಿಷ್ಯಂದರಿದ್ದಾರೆ ಅಂತ ಯಾರನ್ನೂ ಕಳಿಸ್ತಿಲ್ಲ. ಶಿಷ್ಯನ ಜವಾಬ್ದಾರಿ, ಅವನ ರಕ್ಷಣೆ ಜವಾಬ್ದಾರಿ ಅದು ಗುರುಗಳದ್ದು ಅಂತ ತಾವೇ ರಾತ್ರಿಯಾಗಲಿ ಮಧ್ಯರಾತ್ರಿಯಾಗಲಿ ಜೋರಾಗಿ ಮಳೆ ಬರಲಿ ಬಿಸಿಲಿರಲಿ ತಾವೇ ಹೋದರು. ಕಾಡಿಗೆ ಹೋಗ್ತಾರೆ. ಎಲ್ಲಿ ನೋಡಿದರೂ ಕೂಡ ಉಪಮನ್ಯು ಕಾಣಿಸೋದೇ ಇಲ್ಲ. ಜೋರಾಗಿ ಕರೀತಾರೆ ಅಂತ, ಉಪಮನ್ಯು ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಅಂತ ಕರೆದಾಗ ಬಾವಿಯಿಂದಾಗಿ ಶಬ್ದ ಬರುತ್ತೆ, ಗುರುಗಳೇ ನಾನು ಈ ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದೇನೆ ಅಂತ. ಆವಾಗ ಕೇಳ್ತಾರೆ ಅಂತೆ, ಯಾಕೆ ಬಿದ್ದು ಬಿಟ್ಟಿದ್ರಲ್ಲಿ ಅಂತ, ಕಾಣಿಸ್ಲಿಲ್ಲ ನನಗೆ ಬಾವಿ ಕಾಣಿಸ್ಲಿಲ್ವಾ ಅಂತ. ಆವಾಗ ಹೇಳ್ತಾನಂತೆ ಉಪಮನ್ಯು, ಇಲ್ಲ ಗುರುಗಳೇ ನೀವೇನು ತಿನ್ನಬೇಡ ಅಂತ ಹೇಳಿಬಿಟ್ಟಿದ್ರಿ, ಹಾಗಾಗಿ ನಾನು ಕಾಡಿಗೆ ಬಂದಾಗ ಎಕ್ಕೆ ಎಲೆ ತಿಂದುಬಿಟ್ಟೆ, ಹಾಗಾಗಿ ನನ್ನ 2 ಕಣ್ಣುಗಳು ಕೂಡ ಹೋಗಿಬಿಟ್ಟು ಹಾಗಾಗಿ ನನಗೆ ಬಾವಿ ಇರೋದು ಕಾಣಿಸಲೇ ಇಲ್ಲ, ಈ ಬಾವಿ ನಾನು ಬಿದ್ದು ಬಿಟ್ಟೆ, ನನ್ನನ್ನು ದಯವಿಟ್ಟು ರಕ್ಷಣೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಆವಾಗ ಗುರುಗಳಿಗೆ ತುಂಬ ಬೇಜಾರಾಗುತ್ತೆ ಅಂತೆ. ನಾನು ಇವನ ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಇವನಿಗೆ ಕಣ್ಣನ್ನೇ ಕಳೆದು ಬಿಟ್ಟನಲ್ಲ ಅಂತ ತುಂಬ ಬೇಜಾರಾಗುತ್ತೆ. ತಕ್ಷಣ ಹೇಳ್ತಾರೆ, ಉಪಮನ್ಯು ನೀನೇನೂ ಚಿಂತೆ ಮಾಡಬೇಡ, ನಿನ್ನ ಕಣ್ಣುಗಳು ಬಂದೇ ಬರ್ತಾವೆ ಅಂತ. ಹೇಗೆ ಅಂದರೆ ಅವ್ರು ಹೇಳ್ತಾರೆ, ನೀನು ಕಣ್ಣು ಮುಚ್ಚಿ ನಾನು ಉಪದೇಶ ಮಾಡಿದಂತಹ ಮಂತ್ರಗಳನ್ನು ಪಠನೆ ಮಾಡು ಅಂತ. ಯಾವ ಮಂತ್ರಗಳು ಅಂತ ಹೇಳಿದರೆ ಅಶ್ವಿನಿ ದೇವತೆಗಳನ್ನು ಹೇಳುವಂತಹ ಮಂತ್ರಗಳು. ಅಶ್ವಿನಿ ದೇವತೆಗಳು ದೇವತೆಗಳ ವೈದ್ಯರು, ದೇವ ವೈದ್ಯರು ಅವರು. ಹಾಗಾಗಿ ಅಶ್ವಿನಿ ದೇವತೆಗಳನ್ನು ನೀನು ವಿಶೇಷವಾಗಿ ಪ್ರಾರ್ಥನೆ ಮಾಡು, ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ನಿನಗೆ ಕಣ್ಣುಗಳು ಬರ್ತಾವೆ ಅಂತ ಅವನಿಗೆ ಮಂತ್ರಗಳನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ ತಕ್ಷಣ ಆ ಉಪಮನ್ಯು ಕೂಡ ಬಾವಿಯಲ್ಲೇ ಇದ್ದುಕೊಂಡು ಜೋರಾಗಿ ಆ ಮಂತ್ರಗಳನ್ನು ತಾನು ಪಠನೆ ಮಾಡ್ತಾನೆ. ಪಠನೆ ಮಾಡಿದಾಗ ಆ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗಿ ವಿಶೇಷವಾಗಿ ಒಂದು ಅಪೂಪವನ್ನು, ಇವತ್ತು ನಾವೇನು ದಾನ ಕೊಡ್ತೇವೆ ಅಧಿಕ ಮಾಸದಲ್ಲಿ, ಅದನ್ನು ಅಪೂಪವನ್ನು ಅವನಿಗೆ ಕೊಡ್ತಾರೆ ಅಂತೆ. ಈ ಅಪೂಪವನ್ನು ತಿನ್ನು ನಿನಗೆ ಕಣ್ಣು ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದಾಗ ಉಪಮನ್ಯು ಹೇಳ್ತಾನೆ, ಗುರುಗಳ ವಾಸಕ್ಕೆ ಹೋಗ್ಬಿಟ್ಟಿರ್ತಾರೆ ವಾಪಸ್. ಇಲ್ಲ ನಾನು ತಿನ್ನೋದಿಲ್ಲ ಇದನ್ನು ಅಂತ. ಯಾಕೆ ತಿನ್ನೋದಿಲ್ಲ ಅಂತ ಕೇಳ್ತಾರೆ. ಉಪಮನ್ಯು ಹೇಳ್ತಾನೆ, ನನಗೆ ಗುರುಗಳು ಆಜ್ಞೆ ಮಾಡಿದ್ದಾರೆ, ಯಾರು ಏನೇ ಕೊಟ್ಟರೂ ಕೂಡ ನನಗೆ ಸಮರ್ಪಣೆ ಮಾಡಿ ತಿನ್ನಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಕೊಟ್ಟಂಥ ಈ ಅಪೂಪವನ್ನು ಕೂಡ ನಾನೇನು ಮಾಡ್ತೇನೆ, ನಾನು ನನ್ನ ಗುರುಗಳಿಗೆ ಸಮರ್ಪಣೆ ಮಾಡಿಯೇ ತಿಂತೇನೆ, ಗುರುಗಳಿಗೆ ಸಮರ್ಪಣೆ ಮಾಡದೆ ನಾನು ಈ ಅಪೂಪವನ್ನು ತಿನ್ನೋದಿಲ್ಲ ಅಂತ ಹೇಳ್ತಾನೆ. ತನಗೆ ಕಣ್ಣು ಹೋಗಿದೆ, ಪಾಳು ಬಾವಿಯಲ್ಲಿ ಬಿದ್ದಿದ್ದಾನೆ, ಗುರುಗಳೇ ಉಪದೇಶ ಮಾಡಿ ಹೋಗಿದ್ದಾರೆ ಈ ಮಂತ್ರವನ್ನು ಉಪದೇಶ ಮಾಡುವಂತ. ಎದುರುಗಡೆ ಸಾಕ್ಷಾತ್ ದೇವತೆಗಳು ಬಂದು ನಿಂತಿದ್ದಾರೆ. ಅವರು ಕೈಯಲ್ಲಿ ಅಪೂಪವನ್ನು ಕೊಟ್ಟರೂ ಕೂಡ ಅವರು ಹೇಳ್ತಾನೆ, ನಾನು ಗುರುಗಳಿಗೆ ಅಪೂಪವನ್ನು ಸಮರ್ಪಣೆ ಮಾಡದೆ ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ರೀತಿಯಾಗಿ ಮಾಡಿದಾಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಡ, ಹಿಂದೆ ಇದೇ ರೀತಿ ಒಂದು ಪ್ರಸಂಗ ಆಗಿತ್ತು. ಆವಾಗ ನಾವು ನಿಮ್ಮ ಗುರುಗಳಿಗೆ ಏನು ಕೊಟ್ಟಿದ್ವಿ, ಅಪೂಪ ಕೊಟ್ಟಿದ್ವಿ. ಆವಾಗ ಆ ಗುರುಗಳು ತಮ್ಮ ಗುರುಗಳಿಗೆ ಇದನ್ನು ಕೊಡದೇ ತಿಂದುಬಿಟ್ಟಿದ್ರು. ಅಂದರೆ ಧೌಮ್ಯರಿಗೆ ನಾವು ಹಿಂದೆ ಒಂದು ಸಲ ಅಪೂಪ ಕೊಟ್ಟಿದ್ವಿ, ಅಪೂಪ ಕೊಟ್ಟಾಗ ಅವ್ರು ಡೈರೆಕ್ಟಾಗಿ ಹಾಗೆ ತಿಂದುಬಿಟ್ರು, ತಮ್ಮ ಗುರುಗಳಿಗೆ ಏನು ಕೊಡಲಿಲ್ಲ. ಹಾಗಾಗಿ ನೀನೇ ಚಿಂತೆ ಮಾಡಬೇಡ, ಯಾಕೆ ಅವರೇ ಹಾಗೆ ಮಾಡಿದ್ದಾರೆ, ನೀನು ಮಾಡಿದವರು ಸಿಟ್ಟಾಗೋದಿಲ್ಲ, ಹಾಗಾಗಿ ನೀನು ಕೂಡ ಹಾಗೇ ತಿಂದುಬಿಡು ಅಂತ ಯಾರು ಹೇಳ್ತಾರೆ, ಅಶ್ವಿನಿ ದೇವತೆಗಳು ಹೇಳ್ತಾರೆ ಅಂತೆ. ಅವರು ಎಷ್ಟು ಹೇಳಿದರೂ ಕೂಡ ಹೇಳೋದಿಲ್ಲ, ನನ್ನ ಗುರುಗಳು ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಒಂದು ವೇಳೆ ಮಾಡಿದ್ದರೂ ಕೂಡ ನಾನಂತೂ ಮಾಡೋದಿಲ್ಲ ಅಂತ ತನ್ನ ಗುರುಗಳ ನಿಷ್ಠೆಯನ್ನು ತೋರಿಸ್ತಾನೆ. ಈ ರೀತಿಯಾಗಿ ಎಷ್ಟು ಹೇಳಿದರೂ ಕೂಡ ಅವರು ತಿನ್ನೋದೇ ಇಲ್ಲ. ಕೊನೆಗೆ ಅಲ್ಲಿ ಧೌಮ್ಯರು ತಾವು ಬರ್ತಾರೆ ಅಂತೆ. ಧೌಮ್ಯರಿಗೆ ತುಂಬ ಸಂತೋಷ ಆಗುತ್ತೆ. ಅವರು ವಿಶೇಷವಾಗಿ ಆಯ್ತು ನಾನು ಇದನ್ನು ಸ್ವೀಕಾರ ಮಾಡಿದ್ದೇನೆ, ನೀನು ಸ್ವೀಕಾರ ಮಾಡು ಅಂತ ಹೇಳಿದಾಗ ಅವನು ತಾನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದಾಗ ಅವನ ಕಣ್ಣುಗಳು ಕೂಡ ವಾಪಸ್ ಬರ್ತವೆ. ಬಂದಾಗ ಯಾವ ರೀತಿಯಾಗಿ ಆರುಣಿಯ ತಲೆಯ ಮೇಲೆ ಕೈ ಇಟ್ಟು ನಿನಗೆ ಎಲ್ಲ ಶಾಸ್ತ್ರಗ್ರಂಥಗಳ ಜ್ಞಾನ ಕೂಡ ಬರುತ್ತೆ ಅಂತ ಆಶೀರ್ವಾದವನ್ನು ಮಾಡಿದ್ದರು, ಅದೇ ರೀತಿಯಾಗಿ ಈ ಉಪಮನ್ಯುವಿಗೂ ಕೂಡ ಆ ಧೌಮ್ಯರು ತಲೆಯ ಮೇಲೆ ಕೈ ಇಟ್ಟು ಇನ್ನು ಮುಂದೆ ನಿನಗೆ ಎಲ್ಲ ಶಾಸ್ತ್ರಗ್ರಂಥಗಳ ಜ್ಞಾನವೂ ಕೂಡ ವಿಶೇಷವಾಗಿ ಬರುತ್ತೆ, ನೀನು ಕೂಡ ಇನ್ನು ಮುಂದೆ ದೊಡ್ಡ ಜ್ಞಾನಿಯಾಗ್ತೀಯ ಎಂಬುದಾಗಿ ಅವನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡ್ತಾರೆ. ಅಂದಿನಿಂದಾಗಿ ಆ ವ್ಯಕ್ತಿಯು ಕೂಡ ಉಪಮನ್ಯು ಕೂಡ ದೊಡ್ಡ ಜ್ಞಾನಿಯಾದ ಎಂಬುದಾಗಿ ವೇದವ್ಯಾಸ ದೇವರು ತಿಳಿಸ್ತಾರೆ. ಹೀಗೆ ಉಪಮನ್ಯು ಮತ್ತು ಆರುಣಿ ಅವನ ಕಥೆಯೇ ಬೇರೆ, ಇವನ ಕಥೆಯೇ ಬೇರೆ. ಉಪಮನ್ಯು ಬೇರೆ ಯಾವುದನ್ನಾದರೂ ಕೂಡ ಬೇಡ ಅಂತೀರೆ ನಾವು ಸಹಿಸಿಕೊಳ್ಳಬಹುದು, ಆದರೆ
ತಿನ್ನುವ ಆಹಾರವನ್ನೇ ತಿನ್ನಬೇಡ ಅಂತ ಹೇಳಿಬಿಟ್ರೆ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದರೆ ಆಹಾರ ಇದ್ದರೆ ಏನಾದರೂ ಕೂಡ ಮಾಡಲಿಕ್ಕೆ ಸಾಧ್ಯ, ಆಹಾರವಿಲ್ಲದೆ ಹೋದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹದರಲ್ಲಿ ತಾನು ತನ್ನ 2 ಕಣ್ಣುಗಳನ್ನು ಕೂಡ ಕಳೆದುಕೊಂಡು ಬಾವಿಯಲ್ಲಿ ಬಿದ್ದಾಗಲೂ ಕೂಡ ಕೈಯಲ್ಲಿ ಅಪೂಪವನ್ನು ಕೊಟ್ಟು ಇದನ್ನು ತಿಂದರೆ ನನಗೆ ಕಣ್ಣು ಬರುತ್ತೆ ಅಂತ ಹೇಳಿದರೆ ಉಪಮನ್ಯು ಹೇಳಿದಂತಹ ಮೊದಲ ಮಾತು, ನಾನು ನನ್ನ ಗುರುಗಳಿಗೆ ಇದನ್ನು ಸಮರ್ಪಣೆ ಮಾಡದೆ ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಷ್ಠುರವಾಗಿ ಧರ್ಮನಿಷ್ಠೆಯನ್ನು ತೋರಿಸಿದ, ಗುರುಗಳ ಮೇಲಿನ ಭಕ್ತಿಯನ್ನು ತೋರಿಸಿದ. ಅದಕ್ಕೆ ಪ್ರಸನ್ನರಾದಂತಹ ಗುರುಗಳು ಅವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದರು ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಪ್ರಧಾನವಾಗಿ ನಾವು ಕಾಣಬೇಕಾದದ್ದು ಪರಮಾತ್ಮನನ್ನು. ಆ ಪರಮಾತ್ಮನನ್ನು ನಮಗೆ ತೋರಿಸಿಕೊಡುವಂಥವ್ರು ಯಾರು? ಗುರುಗಳು. ಆ ಗುರುಗಳ ಆಜ್ಞೆಯನ್ನು, ಅವರ ಸೇವೆಯನ್ನು ವಿಶೇಷವಾಗಿ ಮಾಡಿದಾಗ ಪರಮಾತ್ಮ ಸ್ವಯಂ ತೃಪ್ತನಾಗಿ ಆ ಗುರುಗಳ ಮೂಲಕ ನಮಗೆ ವಿಶೇಷವಾದಂತಹ ಜ್ಞಾನವನ್ನು ಕೂಡ ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ ಎಂಬಂತಹ ಕಥೆಯನ್ನು ವೇದವ್ಯಾಸ ದೇವರು ಈ ಒಂದು 2 ಕಥೆಯ ಮೂಲಕ ತಿಳಿಸಿದ್ದಾರೆ. ಮುಂದೆ 3ನೇ ಶಿಷ್ಯನ ಕತೆ, ಬೈದನ ಕತೆ ಅದು ಮುಂದಿನ ಅಧ್ಯಾಯದಲ್ಲಿ, ಮುಂದಿನ ವಿಭಾಗದಲ್ಲಿ ಬರುತ್ತೆ. ಆ ಬೈದ ಮತ್ತು ಧೌಮ್ಯರ ಕಥೆಯನ್ನು ನಾಳೆ ದಿವಸದ ಪ್ರವಚನದಲ್ಲಿ ಕೇಳೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.